ಜೀಸಸ್. ಆಮೆನ್ ಆಮೆನ್ ಆಮೆನ್. ಗಲಾತ್ಯರಿಗೆ 5:22 ವಚನ ನೋಡಿ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ. ಎಷ್ಟಾಗಿ ಒಟ್ಟು 9 ವರ್ಗಗಳಿಗೆ ಸರಿಯಾಗಿ 9 ಫಲಗಳು. ಹಲ್ಲೆಲೂಯಾ ಹಲ್ಲೆಲೂಯಾ ಆಮೆನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಆಮೆನ್ ಹಲ್ಲೆಲೂಯಾ. ಗಲಾತ್ಯ ಚಾಪ್ಟರ್ 5:25 ಕ್ಲಿಯರ್ ಆಯ್ತಲ್ವಾ? ಏನು ಇಲ್ಲಿ ಕಾಣಿಸ್ತದೆ? ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮೆ, ದಮೆ. ಇವು ರೂಟ್ಸ್, ಫಲಗಳು. ಫಲ ಅಲ್ಲ, ಫಲಗಳು, ರೂಟ್ಸ್. ವಿಶ್ವಾಸ ಜೀವನಕ್ಕೆ, ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಈ ಹಣ್ಣುಗಳು, ಫ್ರೂಟ್ಸ್ ಅತಿ ಮುಖ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ ಆಮೆನ್. ಇವಿಲ್ಲ ಅಂದ್ರೆ ಪರಲೋಕಕ್ಕೆ ಹೋಗಲ್ಲ. ಯಾವ ವಿಶ್ವಾಸಿಯಲ್ಲಿ, ಶಿಷ್ಯನಲ್ಲಿ, ಸೇವಕನಲ್ಲಿ, ಕ್ರೈಸ್ತ ಬಾಂಧವನಲ್ಲಿ ಈ ಫಲಗಳಿಲ್ಲ ಅಂದ್ರೆ ಪರಲೋಕಕ್ಕೆ ಏನೋ ನನಗೆ ಗೊತ್ತಿಲ್ಲ, ಸ್ವಲ್ಪ ಕಷ್ಟ. ಯಾಕಂದ್ರೆ ಮೊದಲನೇದೇನಿದೆ? ಮೊದಲನೇದು ಫಸ್ಟ್ ಒನ್ ಪ್ರೀತಿ, ಲವ್ ಅಲ್ವಾ? ಲವ್ ಇಲ್ಲಂದ್ರೆ ಏನಿರ್ತದೆ ಗೊತ್ತಾ? ನಮ್ಮ ಒಳಗಡೆ ದ್ವೇಷ ಇರ್ತದೆ. ಲವ್ ಆಪೋಸಿಟ್ ಪದ ಏನು? ಪ್ರೀತಿಗೆ ದ್ವೇಷ ಇರ್ತದೆ. ಇಲ್ಲ ನಿನ್ನ ಒಳಗಡೆ ಪ್ರೀತಿ ಇರಬೇಕು, ಇಲ್ಲ ದ್ವೇಷ ಇರಬೇಕು. ಎರಡು ಇರಲ್ಲ. ಎರಡೂ ಗಮನ ಬೇರೆ ಕಡೆ ಇದೆ. ಸ್ವಲ್ಪ ಗಮನ ಕೊಟ್ಟು ಕೇಳಿ. ಆಮೇಲೆ ನೀನು ಒಂದ್ಸಾರಿ ಒಬ್ಬರನ್ನ ಪ್ರೀತಿಸ್ತೀಯ, 10 ಸಾರಿ ದ್ವೇಷಿಸ್ತೀಯ. ಕಾರಣ ಏನು ಗೊತ್ತಾ? ಪ್ರೀತಿ ಇಲ್ಲ. ಎರಡನೇದೇನು? ಸಮಾಧಾನ ಅಂದ್ರೆ ಪೀಸ್. ಹಲ್ಲೆಲೂಯಾ ಆಮೆನ್. ಸಮಾಧಾನ. ಎರಡನೇದು ಸಂತೋಷ. ಸಂತೋಷಕ್ಕೆ ಆಪೋಸಿಟ್ ಪದ ಏನು? ಅಳೋದು, ಕ್ರೈಯಿಂಗ್. ಹಲ್ಲೆಲೂಯಾ. ಹ್ಯಾಪಿನೆಸ್, ರಿಜಾಯ್ಸ್ ಅಂತ ಇನ್ನೊಂದು ಮಾತು ಹೇಳ್ತಾರೆ ಇಂಗ್ಲಿಷ್, ರಿಜಾಯ್ಸ್. ಹಲ್ಲೆಲೂಯಾ. ಅದಕ್ಕೆ ಆಪೋಸಿಟ್ ಪದ ಏನು? ಸಂತೋಷಕ್ಕೆ ಅಳೋದು, ಕಳವಳ. ಪ್ರೈಸ್ ದಿ ಲಾರ್ಡ್. ಮೂರನೇದು ಸಮಾಧಾನ. ನಿನ್ನಲ್ಲಿ ಸಮಾಧಾನ ಇಲ್ಲಂದ್ರೆ ಏನಿರ್ತದೆ ಗೊತ್ತಾ? ಅಸಮಾಧಾನ ಇರ್ತದೆ. ಸಮಾಧಾನಕ್ಕೆ ಆಪೋಸಿಟ್ ಪದ ಏನು? ಕೇಳಬೇಕು ಮಕ್ಕಳೆಲ್ಲ ತಲೆ ಎತ್ತಿ. ವಾಕ್ಯ ಇನ್ನು ಯಾವ್ದು ಕೊಟ್ಟಿಲ್ಲ. ಒಂದು ವಾಕ್ಯ ಕೊಟ್ಟ ಮೇಲೆ ನಾನು ಇನ್ನೂ ಕೊಟ್ಟಿಲ್ಲ. ಸಮಾಧಾನಕ್ಕೆ ಆಪೋಸಿಟ್ ಪದ ಏನು? ಅಸಮಾಧಾನ. ಅಸಮಾಧಾನ ನಿನ್ನಲ್ಲಿದ್ರೆ ಫಸ್ಟ್ ಪ್ರೇಯರ್ ಮಾಡಕ್ಕಾಗಲ್ಲ. ಅಸಮಾಧಾನ ಇರ್ತದೆ. ಸಮಾಧಾನವಾಗಿದ್ರೆ ನೀನು ಪ್ರೇಯರ್ ಮಾಡಕ್ಕಾಗಲ್ಲ. ನಿದ್ರೆ ಬೇಕಾದ್ರೆ ಮಾಡ್ತೀಯ, ಕೆಲಸ ಬೇಕಾದ್ರೆ ಮಾಡ್ತೀಯ. ಪರಲೋಕಕ್ಕೂ ಕೂಡ ನಿನಗೆ ಸಮಾಧಾನ ಇರಬೇಕು. ಬೈಬಲ್ ಓದೋದಕ್ಕೂ ಸಮಾಧಾನ ಇರಬೇಕು. ಒಂದು ಕೆಲಸಕ್ಕೂ ಕೂಡ, ಒಂದು ಏನೇನೋ ಒಂದು ಮಾಡೋದು ಕೂಡ ಸಮಾಧಾನ ಇಲ್ಲಂದ್ರೆ ಯಾಕೋ ಅನ್ನಂಗೆ ಇರ್ತದೆ. ಆ ಸಮಾಧಾನ ಇದ್ದರೆ ಪ್ರೇಯರ್ ಕೂತ್ಕೋ, ನಿನ್ಗೆ ಇಷ್ಟನೇ ಇಲ್ಲ. ಯಾವಾಗ ಮುಗಿತೈತೋ, ಯಾವಾಗ ಚರ್ಚ್ ಬಿಡ್ತಾರೋ, ಯಾವಾಗ ಪ್ರೇಯರಿಂದ ಕುಟುಂಬ ಪ್ರೇಯರ್ ಆಗೋಗುತ್ತೋ, ಆ ಸಮಾಧಾನ ನಿನ್ನಲ್ಲಿ ಇಲ್ಲಂದ್ರೆ ಗಲಿಬಿಲಿ ಇರ್ತದೆ. ಏನಿರ್ತದೆ ನಿನ್ನಲ್ಲಿ? ಹಲ್ಲೆಲೂಯಾ ಹಲ್ಲೆಲೂಯಾ. ಸಮಾಧಾನಕ್ಕೆ ಆಪೋಸಿಟ್ ಪದ ಅಸಮಾಧಾನ. ಅಸಮಾಧಾನ ಅಂದ್ರೆ ಗಲಿಬಿಲಿ, ಕಳವಳ, ಗಡಿಬಿಡಿ. ಡಿಸಿಷನ್ ಕೂಡ ಗಡಿಬಿಡಿಯಾಗಿ ತಗೊಂತೀಯ. ಸಮಾಧಾನ ನಿನ್ನಲ್ಲಿದ್ರೆ ಸ್ಟ್ರಾಂಗ್ ಆಗಿ ನೀನು ಡಿಸಿಷನ್ ತಗೊಂತೀಯ. ನೆಕ್ಸ್ಟ್ ದೀರ್ಘಶಾಂತಿ. ದೀರ್ಘಶಾಂತಿಗೆ ಏನು ಆಪೋಸಿಟ್ ಪದ ಅಂದ್ರೆ ಕಳವಳ. ಸಮಾಧಾನ, ದೀರ್ಘ ಶಾಂತಿ ಮನಸ್ಸಿಲ್ಲ ಅಂದ್ರೆ ಒಳಗಡೆ ಕಳವಳ ಇರ್ತದೆ. ಆಮೇಲೆ ನೆಕ್ಸ್ಟ್ ದಯೆ. ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಅಯ್ಯೋ ಅನ್ನೋದು. ದಯೆ ಅಂದ್ರೆ ಏನು? ಅಯ್ಯೋ. ಆಮೇಲೆ ದಯೆಗೆ ಆಪೋಸಿಟ್ ಪದ ಕಠಿಣ. ಯಾರು ಹೆಂಗನ ಅವ್ರಿಗೆ ಯಾಕೆ ಸಹಾಯ ಮಾಡಬೇಕು? ಅವ್ರಿಗೆ ಯಾಕೆ ದಯೆ ತೋರಿಸ್ಬೇಕು? ಅವ್ರಿಗೆ ಯಾಕೆ ಉಪಕಾರ ಮಾಡಬೇಕು? ಬೇಡ, ದಯೆನೇ ತೋರಿಸಲ್ಲ. ನಾನು ಸೆಲ್ಫಿಸ್ಟ್ ಅಂತ ಹೇಳ್ಬೋದು. ಆಪೋಸಿಟ್ ಪದ ಏನು? ದಯೆಗೆ ಸೆಲ್ಫಿಸ್ಟ್, ಸ್ವಾರ್ಥಿಗಳು. ನೆಕ್ಸ್ಟ್ ಉಪಕಾರ. ಉಪಕಾರಕ್ಕೆ ಆಪೋಸಿಟ್ ಪದ ಅಪಕಾರ.
ಆಮೇಲೆ ನಮ್ಗೆ ಯಾರನ್ನ ಉಪಕಾರ ಮಾಡಿರ್ತಾರೆ ನಾವು ಅವ್ರಿಗೆ ಅಪಕಾರ ಅನ್ಯಾಯ ಮಾಡೋದು. ಪ್ರೈಸ್ ದಿ ಲಾರ್ಡ್. ಏನೇನು ನಂಬಿಕೆ. ನಂಬಿಕೆಗೆ ಆಪೋಸಿಟ್ ಪದ ಅಪನಂಬಿಕೆ. ಅಪನಂಬಿಕೆ ಎಲ್ಲಾದ್ರಲ್ಲಿ ಅಪನಂಬಿಕೆ. ಕುಟುಂಬದಲ್ಲಿ ಅಪನಂಬಿಕೆ, ಕೆಲಸ, ಓನರು, ಗಂಡ, ಮಕ್ಕಳು, ಆಮೇಲೆ ಬೋಧನೆ ಬಗ್ಗೆ, ಉಪದೇಶದ ಬಗ್ಗೆ, ಬೋಧಕರ ಬಗ್ಗೆ, ಸಭೆ ಬಗ್ಗೆ, ವಾಕ್ಯಗಳ ಬಗ್ಗೆ, ವಾಗ್ದಾನಗಳ ಬಗ್ಗೆ ಅಪನಂಬಿಕೆ. ಇವನ್ನೆಲ್ಲ ವಿವರ ನೋಡೋಣ, ಚಿಂತೆ ಮಾಡಬೇಡಿ. ನೆಕ್ಸ್ಟ್ 8ನೇದು ಸಾಧುತ್ವ. ಸಾಧುತ್ವ ಅಂದ್ರೆ ಒಂದು ಸಾಫ್ಟ್ನೆಸ್. ಅಷ್ಟೊಂದು ಇದು ತಗೊಳ್ಳಲ್ಲ, ಎಲ್ಲರೂ ಕೂಲಾಗಿ ತಗೊಳ್ಳೋದು. ಒಂದು ಸಿಂಪಲ್ ಜೀವನ. ಸಿಂಪಲ್ ಜೀವನ. ಏನು ಒಂದು ಆಡಂಬರ ಇಲ್ಲಿ ಬರಲ್ಲ. ಏನ್ ಬರಲ್ಲ? ಆಡಂಬರ ಬರಲ್ಲ. ಹಲ್ಲೆಲೂಯಾ. ಉಗ್ರತೆ ಆಪೋಸಿಟ್ ಪದ ಉಗ್ರತೆ, ಐಫೈ ಲೈಫ್. ಹಲ್ಲೆಲೂಯಾ. ನೆಕ್ಸ್ಟ್ ಶ್ರಮೆ, ದಮೆ, ಜೋಡಿ ಪದ. ಇದಕ್ಕೆ ಆಪೋಸಿಟ್ ಪದ ಏನಂದ್ರೆ ಸೋಂಬೇರಿತನ. ಪ್ರೇಯರ್ ಮಾಡೋಕ್ಕೂ ಸೋಂಬೇರಿತನ, ದೇವರ ವಾಗ್ದಾನ ಆಜ್ಞೆಗಳನ್ನು ಕೈಗೊಳ್ಳೋದಕ್ಕೂ ಸೋಂಬೇರಿತನ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಷ್ಟಪಡಲ್ಲ, ಕೆಲಸಕ್ಕೆ ಹೋಗೋಕೆ ಇಷ್ಟ ಆಗಲ್ಲ, ಸೇವೆ ಮಾಡಲ್ಲ, ಸರಿಯಾಗಿ ಆತ್ಮಗಳನ್ನ ಸಂಸಲ್ಲ. ಶ್ರಮೆ, ದಮೆ ಇದರಲ್ಲಿ ಏನಿದೆ ಅಂದ್ರೆ ಏನಿಷ್ಟನಾಟ್ ಕೆಲಸ ಮಾಡಲಿ, ಟಯರ್ಡ್ನೆಸ್ ಆಗಲ್ಲ. ಎಷ್ಟೇ ಓಡ್ತಾರೆ ಅವ್ರು ಬೇಸರವಾಗಿ ಕುತ್ಕೊಳ್ಳೋದೇ ಇಲ್ಲ. ಆಮೇಲೆ ಇದರಲ್ಲಿ ಸಿಕ್ನೆಸ್ ಕೂಡ ಇರಲ್ಲ, ವೀಕ್ನೆಸ್ ಕೂಡ ಇರಲ್ಲ. ಪ್ರೈಸ್ ದ ಲಾರ್ಡ್. ಶ್ರಮೆ, ದಮೆ. ಹಲ್ಲೆಲೂಯಾ. ಕಷ್ಟ ಪಡಬೇಕು, ಓಡಬೇಕು, ಸುಮ್ಮನೆ ಇರಬಾರ್ದು. ಹಲ್ಲೆಲೂಯಾ. ಪ್ರಯಾಸ ಪಡಬೇಕು ಅನ್ನೋದಿರ್ತೈತೆ ಶ್ರಮೆ, ದಮೆಯಲ್ಲಿ. ಇದರಲ್ಲಿ ಸೋಂಬೇರಿತನ ಆಗಲಿ, ಕುತ್ಕೊಂಡು ತಿನ್ನೋದಾಗ್ಲಿ, ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗೋದಾಗ್ಲಿ ಇಲ್ಲಿರಲ್ಲ. ಹಲ್ಲೆಲೂಯಾ. ಸೊ ಇವುಗಳನ್ನೆಲ್ಲ ನಾವು ಒಂದೊಂದು ವಿವರವಾಗಿ ನೋಡೋಣ. ಒಂದೇ ಮಾತು ಹೇಳ್ಬೇಕಂದ್ರೆ ಈ 5ನೇ ಅಧ್ಯಾಯ 22ನೇ ವಚನ, ಚಾಪ್ಟರ್ 5:22 ಗಲಾತಿಯನ್ ಚಾಪ್ಟರ್. ಏನಂದ್ರೆ ಅಲ್ಲಿ ಹೇಳ್ತಾರೆ, ಪವಿತ್ರಾತ್ಮನ ಫಲವೇನೆಂದರೆ, ಪವಿತ್ರಾತ್ಮನು ಒಂದು ವಿಶ್ವಾಸಿಯಲ್ಲಿ ಇದ್ರೆ, ಹೇಳ್ತಾ ಇದ್ರು ಎಲ್ಲರೂ ನಗ್ತಾ ಇದ್ರು. ಪವಿತ್ರಾತ್ಮನು ಒಬ್ಬ ವಿಶ್ವಾಸಿಯಲ್ಲಿದ್ರೆ ಫಲ ಏನಂದ್ರೆ, ಪ್ರೈಸ್ ದಿ ಲಾರ್ಡ್, ಕೆಳಗಡೆ 9 ಲಿಸ್ಟ್ ಅನ್ನ ಹೇಳ್ತಾರೆ. ಪರಿಶುದ್ಧಾತ್ಮನು ನಿನ್ನಲ್ಲಿದ್ರೆ ಈ 9 ನಿನ್ನಲ್ಲಿ ಕಾಣಬೇಕು. ಹಲ್ಲೆಲೂಯಾ. ಯಾವಾಗನ್ನ ಒಂದ್ಸಾರಿ ಬಾಡಿ ಕೆಲಸ ಮಾಡ್ಬಿಡ್ತೈತೆ, ಶರೀರ ಬಂದ್ಬಿಡ್ತದೆ. ಆದ್ರೆ ಯಾವಾಗ್ಲೂ ಕಳವಳ, ಯಾವಾಗ್ಲೂ ಜಗಳ, ಯಾವಾಗ್ಲೂ ಕಣ್ಣೀರು, ಯಾವಾಗ್ಲೂ ದ್ವೇಷ, ಯಾವಾಗ್ಲೂ ಭಯ, ಯಾವಾಗ್ಲೂ ದುಃಖ, ಯಾವಾಗ್ಲೂ ಅಯ್ಯೋ ಅಂತಿರೋ ಬುದ್ಧಿ ಇಲ್ದಿರೋದು, ದಯೆ ತೋರಿಸಿರೋದು, ಕಳವಳ ಮಾಡ್ಕೊಳ್ಳೋದು, ಎಲ್ಲದಕ್ಕೂ ಬೇಸರ ಮಾಡ್ಕೊಳ್ಳೋದು, ಇದು ಪರಿಶುದ್ಧಾತ್ಮನಲ್ಲ. ಪರಿಶುದ್ಧಾತ್ಮ ನಿನ್ನಲ್ಲಿ ಇದ್ದಾನಂದ್ರೆ ನಿನ್ನಲ್ಲಿ ಪ್ರೀತಿ ಇರ್ತದೆ, ನಿನ್ನಲ್ಲಿ ಸಮಾಧಾನ ಇರ್ತದೆ, ನಿನ್ನಲ್ಲಿ ಸಂತೋಷ ಇರ್ತದೆ, ನಿನ್ನಲ್ಲಿ ದೀರ್ಘಶಾಂತಿ ಇರ್ತದೆ, ನಿನ್ನಲ್ಲಿ ದಯೆ ಇರ್ತದೆ, ನಿನ್ನಲ್ಲಿ ಉಪಕಾರ ಇರ್ತದೆ, ನಿನ್ನಲ್ಲಿ ನಂಬಿಕೆ ಇರ್ತದೆ, ನಿನ್ನಲ್ಲಿ ಸಾತ್ವ ಇರ್ತದೆ, ನಿನ್ನಲ್ಲಿ ಶ್ರಮೆ, ದಮೆ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಪರಿಶುದ್ಧಾತ್ಮ ಇರ್ತಾರೆ, ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಾರೆ, ಕೈ ತಟ್ತಾರೆ, ಪೆಂತೆಕೋಸ್ತಿನವರಂತ ಗುರ್ತಿಗಿಟ್ಕೊಳ್ತಾರೆ. ಆದ್ರೆ ಈ ಒಂದು ಪರಿಶುದ್ಧಾತ್ಮನಿನಲ್ಲಿದ್ದಾನೆ, ಕಾರ್ಯ ಮಾಡ್ತಾ ಇದ್ದಾನೆ, ಪರಿಶುದ್ಧಾತ್ಮನಿನ ಹತ್ರ ಮಾತಾಡ್ತಾ ಇದ್ದಾನೆ, ಪರಿಶುದ್ಧಾತ್ಮನ ಅನುಸಾರ ನೀನು ನಡೀತಾ ಇದೆಯಾ, ಪರಿಶುದ್ಧಾತ್ಮನ ಹೇಳೋ ಉಪದೇಶವನ್ನ ನೀನು ಹಿಡ್ಕೊಂಡಿದ್ದೀಯಾ, ಪರಿಶುದ್ಧಾತ್ಮನ ಹತ್ರ ನೀನು ಫ್ರೆಂಡ್ ಆಗಿದೆಯಾ, ಪರಿಶುದ್ಧಾತ್ಮ ನಿನಗೆ ಬೆಸ್ಟ್ ಫ್ರೆಂಡ್ ಮಾಡ್ಕೊಂಡಿದ್ಯಾ, ಪರಿಶುದ್ಧಾತ್ಮ ನಿನಗೆ ಮಾತಾಡೋದು ನಿನಗೆ ಅನುಭವ ಬರ್ತಾ ಇದೆ, ಪರಿಶುದ್ಧಾತ್ಮ ನಿನ್ನನ್ನು ಬಿಚ್ಚಿಬಿಡ್ತಾ ಇದ್ದಾನೆ, ಪರಿಶುದ್ಧಾತ್ಮ ನಿನ್ನನ್ನು ಪ್ರೇರೇಪಿಸ್ತಾ ಇದ್ದಾನೆ, ಪರಿಶುದ್ಧಾತ್ಮ ನಿನ್ನಲ್ಲಿ ಪಾಪಕ್ಕೆ ತಡೀತಾ ಇದ್ದಾನೆ, ಪರಿಶುದ್ಧಾತ್ಮ ಕೋಪ ಮಾಡ್ಕೋಬೇಡ, ಪರಿಶುದ್ಧಾತ್ಮ ನಿನಗೆ ಸಮಾಧಾನವಾಗಿರು, ಪರಿಶುದ್ಧಾತ್ಮ ನಿನ್ನ ಎಲ್ಲರೂ ಪ್ರೀತಿಸು, ದ್ವೇಷ ಮಾಡಬೇಡ, ಪರಿಶುದ್ಧಾತ್ಮ ನೀನು ಕ್ಷಮಿಸ್ಬಿಡು, ಮನಸ್ಸಲ್ಲಿ ಇಟ್ಕೋಬೇಡ ಅಂತ ನಿನಗೆ ಹೇಳ್ತಾ ಇದ್ರೆ ಈ ಫಲಗಳೆಲ್ಲ ತಾನಾಗೆ ನಿನ್ನಲ್ಲಿ ಒಂದೊಂದೇ ನಿನ್ನಲ್ಲಿ ಇಮಿರ್ತೈತಿ. ಹಲ್ಲೆಲೂಯಾ. ಪಪಾಯ, ಆಪಿಲು, ಗ್ರೇಪ್ಸು, ಆಮೇಲೆ ಬನಾನಾ, ಹಲ್ಲೆಲೂಯಾ, ಪೈನಾಪಲ್, ಈ ತರ ಎಷ್ಟು ಫ್ರೂಟ್ಸ್ ಇದೆ.
ಮ್ಯಾಂಗೋ ಇದೆ, ಮಾವಿನ ಹಣ್ಣಿದೆ, ದ್ರಾಕ್ಷಿ ಹಣ್ಣಿದೆ, ಆಪಲ್ ಇದೆ, ಆರೆಂಜ್ ಇದೆ, ಮೂಸಂಬಿ ಇದೆ, ಕಿತ್ಲೆ ಹಣ್ಣಿದೆ, ಜಾಕ್ ಫ್ರೂಟ್, ಹಲಸಿನ ಹಣ್ಣಿದೆ. ಇವುಗಳೆಲ್ಲ ತಿನ್ನಕ್ಕೆ ಯಾರು ಹೇಳ್ತಾರೆ? ಜಾಸ್ತಿ ಬುದ್ಧಿವಂತರು ಹೇಳ್ತಾರೆ. ಫಸ್ಟ್ ಡಾಕ್ಟರ್ ಹೇಳ್ತಾರೆ. ಯಾಕೆ ಹೇಳೋದು? ವಿಟಮಿನ್ ಎ, ಬಿ, ಸಿ, ಐರನ್, ಕಾರ್ಬೋಹೈಡ್ರೇಟ್, ಆಮೇಲೆ ಕ್ಯಾಲ್ಸಿಯಂ ನಿನಗೆ ಫ್ರೂಟ್ಸ್ ಕೊಡ್ತಾ ಇದೆ ಅಂತ. ಹಣ್ಣುಗಳು ತಿನ್ನಿ ಅಂತ ಹೇಳ್ತಾರೆ. ಯಾಕೆ? ಇಲ್ಲೇನಿದೆ? ಪವಿತ್ರಾತ್ಮನ ಫಲ ಇದೆ ಅಂತ ನೋಡಿ. ಆಮೇಲೆ ಹಣ್ಣುಗಳನ್ನ ಯಾಕೆ ತಿನ್ನಕ್ಕೆ ಡಾಕ್ಟರ್ ಹೇಳ್ತಾರೆ ಗೊತ್ತಾ ನಿಮ್ಗೆ? ಅದು ತಿಂದ್ರೆ ಸ್ಟಾಮಿನಾ ಚೆನ್ನಾಗಿರ್ತದೆ, ಐರನ್ ಶಕ್ತಿ ನಿಮ್ಗೆ ಸಿಗುತ್ತೆ, ಪ್ರೋಟೀನ್ ಅಂಶ ಸಿಗುತ್ತೆ, ಕ್ಯಾಲ್ಸಿಯಂ ನಿಮ್ಗೆ ಸಿಗುತ್ತೆ, ಆಮೇಲೆ ಒಳ್ಳೆ ಶಕ್ತಿಯುತವಾಗಿರ್ತದೆ, ನಿಮ್ಮ ಕಣ್ಣು ಚೆನ್ನಾಗಿರ್ತದೆ, ನಿಮ್ಮ ಬ್ರೈನ್ ಚೆನ್ನಾಗಿರ್ತದೆ, ನಿಮ್ಮ ತೋಳ್ಬಾಲಗಳು ಶಕ್ತಿ, ನಿಮ್ಮ ದೇಹ ವೃದ್ಧಿ ಚೆನ್ನಾಗಾಗುತ್ತೆ, ನೀವು ಶಕ್ತಿಯುತವಾಗಿರ್ತೀರ, ವೀಕ್ನೆಸ್ ಆಗಿರಲ್ಲ, ಸ್ಕಿನ್ ಚೆನ್ನಾಗಿರ್ತದೆ, ಕಣ್ಣುಗಳು, ಕೂದಲು ಕೂಡ ಚೆನ್ನಾಗಿರ್ತದೆ. ಕೂದಲು ಕೂಡ ಫ್ರೂಟ್ಸ್ ಬಂದು ಕೂದಲು, ಸ್ಕಿನ್ನು, ಕಣ್ಣು ನೋಡೋದಕ್ಕೆ, ಬ್ರೈನ್ ಹೊಡಕಾಗೋದಕ್ಕೆ ಡ್ರೈ ಫ್ರೂಟ್ಸ್ ಬೇರೆ ಇದೆ. ಅದರಲ್ಲಿ ಬಾದಾಮ್, ವಾಲ್ನಟ್, ಕ್ಯಾಶ್ಯೂನಟ್, ಪಿಸ್ತಾ, ಡ್ರೈ ಗ್ರೇಪ್ಸ್, ಇವೆಲ್ಲ ಡ್ರೈ ಫ್ರೂಟ್ಸ್ ಅಲ್ವಾ? ಇವು ಬೇರೆ ಇದೆ. ಜೊತೆಗೆ ಅಲ್ಲೆಲ್ಲೂಯಾ, ಈ ಎಲ್ಲ ಹಣ್ಣುಗಳು ತಿನ್ನೋವಾಗ ನಿನ್ನ ಸ್ಕಿನ್ ಚೆನ್ನಾಗಿರ್ತದೆ, ನಿನ್ನ ಕಣ್ಣು ಚೆನ್ನಾಗಿರ್ತದೆ, ನಿನ್ನ ಇದು ಹಲ್ಲುಗಳು ಅದು ಸ್ಟ್ರಾಂಗ್ ಆಗಿರುತ್ತೆ. ಅದು ಕೂಡ ಎಲ್ಲ ಫುಲ್ ಬಾಡಿಗೆ ಫ್ರೂಟ್ಸ್ ಶಕ್ತಿಯನ್ನು ಕೊಡ್ತದೆ, ಗ್ಯಾಸ್ಟ್ರಿಕ್ ತೆಗೆದಾಗ್ತದೆ. ಹಲ್ಲೆಲೂಯಾ. ಫ್ರೂಟ್ಸ್ ಗ್ಯಾಸ್ಟ್ರಿಕ್ ಕೂಡ ತೆಗೆದಾಗುತ್ತೆ, ಅಲ್ಸರ್ ಓಡಿಸ್ತೈತೆ. ಆಮೇಲೆ ಅವ್ರು ಹೇಳೋದು, ಮೆಡಿಕಲ್ ಹೇಳೋದು ನಾನು ಹೇಳ್ತಾ ಇದ್ದೀನಿ, ಸೈನ್ಸ್ ಹೇಳೋದನ್ನ ನಾನು ಹೇಳ್ತಾ ಇದ್ದೀನಿ, ಡಾಕ್ಟರ್ ಹೇಳೋದನ್ನ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಬಟ್ ನಿನ್ಗೆ ಅಲ್ಸರ್ ಇದ್ರೆ ದೇವ್ರು ನಿನ್ನ ಮುಟ್ಟಿದ್ರೆ ಅಲ್ಸರ್ ಹೋಗ್ಬಿಡ್ತದೆ, ದೇವ್ರು ನಿನ್ನ ಮುಟ್ಟಿದ್ರೆ ಗ್ಯಾಸ್ಟ್ರಿಕ್ ಹೋಗ್ಬಿಡ್ತದೆ. ಹಲ್ಲೆಲೂಯಾ. ದೇವ್ರು ನಿನ್ನ ಮುಟ್ಟಿದ್ರೆ ಕಣ್ಣು ಕಾಣಿಸ್ತಿಲ್ಲ ಅಂದ್ರೆ ಕಣ್ಣು ಕಾಣಿಸ್ತದೆ. ಹಲ್ಲೆಲೂಯಾ. ಯಾಕೆ? ಡ್ಯಾಂಡ್ರಫ್ ಕೂಡ ಮೇಲ್ ಮಾಡ್ತಾನೆ. ಜೀಸಸ್ ಕ್ರೈಸ್ಟ್ ನಂಬಿ ಆಂಟಿ ಡ್ಯಾಂಡ್ರಫ್ ಇದೆಲ್ಲ, ತಲೆ ಒಟ್ಟು ಉದುರ್ತೈತಲ್ಲ, ಅದು ಮೇಲ್ ಮಾಡ್ತಾನೆ. ಕೂದಲು ಇರುವುದು ಒಂದು ರೋಗ, ಅದನ್ನು ಮೇಲ್ ಮಾಡ್ತಾನೆ. ಅದನ್ನು ಕೂದಲು ಬೇಕಾದ್ರೆ ಕೊಡ್ತಾನೆ. ನಿನ್ನ ಕೈಯಲ್ಲಿ ಒಂದು ಕೂದಲನ್ನ ಕರ್ರಿಗೆ ಬೆಳ್ಳಿಗೆ ಮಾಡಕ್ಕಾಗಲ್ಲ, ದೇವ್ರು ಮಾಡ್ತಾನೆ. ಈ ಕೂದಲನ್ನ ಬ್ಲಾಕ್ ಇರೋದು ಕೊಟ್ಬಿಟ್ಟು ದೇವ್ರೆ ಇದನ್ನ ಈಗ ನನಗೆ ವೈಟ್ ಮಾಡಿದ್ರೆ ಮಾಡ್ತಾನೆ, ವೈಟ್ ಕೊಟ್ಬಿಟ್ಟು ಬ್ಲಾಕ್ ಮಾಡಿದ್ರೆ ಮಾಡ್ತಾನೆ. ನಾವು ಡೈ ಹಾಕೊಂಡು 1.5 ತಿಂಗಳು ಅದನ್ನ ಬ್ಲಾಕ್ ಆಗಿ ಇಟ್ಕೊಂಡ್ರೆ ಆಮೇಲೆ ಏನಾಗುತ್ತೆ? ಯಾಕೆಲ್ಲ ತಿರ್ಗ ಡೈ ಹಾಕ್ತಾರೆ, ವೈಟ್ ಆಗೋಗುತ್ತೆ. ಅದಕ್ಕೆ ತಾನೇ ಹಾಕೋದು, ನಿಜ ತಾನೇ? ಕರೆಕ್ಟಾ ಇಲ್ವಾ? ಡೈ ಮತ್ತೆ ಏನಕ್ಕೆ ಹಾಕೋದು ಸಿಸ್ಟರ್? ಬ್ಲಾಕ್ ಆಗಿರೋದು ವೈಟ್ ಆಗಿದೆ ಅಂತ. ಬಟ್ ದೇವರು ವೈಟ್ ನ ಬ್ಲಾಕ್ ಮಾಡ್ತಾನೆ, ಬ್ಲಾಕ್ ನ ವೈಟ್ ಮಾಡ್ತಾನೆ. ಯಾಕೆ ಅಂತಂದ್ರೆ ದೇವರಿಗೆಲ್ಲ ಸಾಧ್ಯ, ದೇವರಿಗೆ ಅಸಾಧ್ಯವಾಗಿರೋದೊಂದೂ ಇಲ್ಲ. ಸರಿ, ಅದು ಬೇಡ, ವಿಷಯ ಬೇರೆ ಆಗುತ್ತೆ. ಮೇನ್ ವಿಷಯಕ್ಕೆ ಬರೋದು. ಏನು ಇವತ್ತು ವಿಷಯ? ಪವಿತ್ರಾತ್ಮನ ಫಲಗಳ ಬಗ್ಗೆ ಮಾತಾಡೋದು. ಓದುವಾಗ ಆಮೇಲೆ ಮಾತನಾಡುವ ವರಗಳ ಬಗ್ಗೆ ಮಾತಾಡೋದು. ಹಿಂದಿನ ವಾರ ಆಮೇಲೆ ಶಕ್ತಿಯ ವರಗಳ ಬಗ್ಗೆ ಮಾತಾಡಿದ್ರು. ಅದು ಹಿಂದಿನ ವಾರ ಜ್ಞಾನದ ವರಗಳ ಬಗ್ಗೆ ಮಾತಾಡಿದ್ರು. ಇವತ್ತು ದೇವರು ನಮ್ಮ ಮಧ್ಯದಲ್ಲಿ ಪವಿತ್ರಾತ್ಮನ ಫಲಗಳು. ಮ್ಯಾಂಗೋ ತಿಂದ್ರೆ ಒಂದು ಇದು ಏನೇನೋ ಬರ್ತದೆ, ಜಾಕ್ ಫ್ರೂಟ್ ಅಲ್ಲಿ, ಪಪ್ಪಾಯಲ್ಲಿ, ಆಪಲ್ ಅಲ್ಲಿ ಎಲ್ಲ ತರ ವಿಟಮಿನ್ಸ್, ಕಾರ್ಬೋಹೈಡ್ರೇಟ್, ಕ್ಯಾಲ್ಸಿಯಂ ಎಲ್ಲ ಇರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸೊ ಒಂದು ಹಣ್ಣುಗಳಲ್ಲಿ ಅಷ್ಟಿದೆ ಅಂದ್ರೆ ಈ ಹಣ್ಣುಗಳು ನಿಮ್ಗೆ ಏನ್ ಕೊಡ್ತೈತೆ ಗೊತ್ತಾ? ಆತ್ಮಿಕ ಹಣ್ಣುಗಳು. ಇದು ನಿನ್ನಲ್ಲಿದ್ರೆ ನಿನ್ ರೆಸ್ಪೆಕ್ಟೇ ಬೇರೆ. ಸಮಾಧಾನವಾಗಿ ಮಾತಾಡ್ತೀಯ, ಸಮಾಧಾನವಾಗಿ ಎಲ್ಲ ಆನ್ಸರ್ ಮಾಡ್ತೀಯ, ಸಮಾಧಾನವಾಗಿ ಉತ್ತರ ಕೊಡ್ತೀಯ, ಸಮಾಧಾನವಾಗಿ ಓನರ್ ಹತ್ರ ಚೆನ್ನಾಗಿ ಮಾತಾಡ್ತೀಯ. ಇವತ್ತು ಓನರ್ಗೂ ಬಾಡಿಗೆ ಮನೆಯವ್ರ ಗಲಾಟೆ ಯಾಕೆ? ಕೆಲಸ ಮಾಡೋ ಬಾಸ್ಗೂ ವರ್ಕರ್ಸ್ಗೂ ಗಲಾಟೆ ಯಾಕೆ? ಸಮಾಧಾನ ಇಲ್ಲ ಹೊರಗಡೆ. ಯಾಕೆ? ಅಣ್ಣನ ಹತ್ರ ಗಲಾಟೆ ಯಾಕೆ? ತಮ್ಮನ ಹತ್ರ ಗಲಾಟೆ ಯಾಕೆ? ಹೆಂಡತಿ ಹತ್ರ ಗಲಾಟೆ ಯಾಕೆ? ಗಂಡನ ಹತ್ರ ಗಲಾಟೆ ಮಾಡ್ಕೊಳ್ಳೋದು. ಸಮಾಧಾನ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆ ದ್ವೇಷ ಮಾಡ್ತೀರಿ? ನಾವು ಯಾರು ದ್ವೇಷ ಮಾಡಬಾರ್ದು ಗೊತ್ತಾ? ಯಾರು ದ್ವೇಷಿಸಬಾರ್ದು. ಒಬ್ಬರ ಮೇಲೆ ಕೂಡ ನಮ್ಗೆ ಅಪಕಾರ ಮಾಡಿರೋರ ಮೇಲೆ, ನಮ್ಗೆ ಬೇಸರ ಮಾಡಿರೋರ ಮೇಲೆ, ನಮ್ಮನ್ನ ಬೈದಿರೋರ್ನು ಕೂಡ ಕ್ಷಮಿಸುವಂತ ಬೈಬಲ್ ಹೇಳುತ್ತೆ. ಯಾರು ದ್ವೇಷ ಮಾಡಬಾರ್ದು. ಯಾಕೆ ಗೊತ್ತಾ ದ್ವೇಷ ಮಾಡ್ತೀರಿ? ಪ್ರೀತಿ ಇಲ್ಲ. ಪ್ರೀತಿ ಬಂದ್ರೆ ಒಳಗಡೆ ದ್ವೇಷನ ಓಡಿಸ್ತದೆ. ಇಂಗ್ಲಿಷಲ್ಲಿ ಜಲಸಿ. ಅರ್ಥ ಆಯ್ತಿಲ್ಲ ಸಿಸ್ಟರ್? ಅರ್ಥ ಆಗುತ್ತಲ್ಲ ಮಿಗ್ದವ್ರಿಗೆಲ್ಲ? ಆಮೇಲೆ
ಜಲಸಿ, ಆಪೋಸಿಟ್ ವರ್ಡ್ಸ್. ಲವ್ಗೆ ಆಪೋಸಿಟ್ ವರ್ಡ್ ಜಲಸಿ. ನಿನ್ನಲ್ಲಿ ಪ್ರೀತಿ ಬಂದ್ಬಿಟ್ರೆ ಹೋಗ್ಬಿಡ್ತೈತಿ. ನೋಡಿ, ಈ ಪವಿತ್ರಾತ್ಮನ ಫಲಗಳು ನಿನ್ನಲ್ಲಿದ್ರೆ ಪರಲೋಕಕ್ಕೆ ಹೋಗ್ತೀವಿ. ವರ ಇಲ್ಲಂದ್ರೂ ಪರವಾಗಿಲ್ಲ, ಲೀಡಿಂಗ್ ಮಾಡೋ ವರ ಇಲ್ಲಂದ್ರೂ ಪರವಾಗಿಲ್ಲ, ಜ್ಞಾನದ ವರ ನಿನ್ನ ಹತ್ರ ಇಲ್ಲಂದ್ರೆ ಪರವಾಗಿಲ್ಲ. ಹಲ್ಲೆಲೂಯಾ. ಈ ಪವಿತ್ರಾತ್ಮನ ಫಲಗಳು ನಿನ್ನಲ್ಲಿದ್ರೆ ಪರಲೋಕಕ್ಕೆ ಹೋಗ್ತೀಯ. ಹಲ್ಲೆಲೂಯಾ. ಅನ್ಯ ಭಾಷೆ ವರ ನಿನ್ಗೆ ಇಲ್ಲಂದ್ರೂ ಪರವಾಗಿಲ್ಲ, ನೀನು ಪರಲೋಕಕ್ಕೆ ಹೋಗ್ತೀಯ. ಹಲ್ಲೆಲೂಯಾ. ಆ ವರಗಳು ಇಲ್ಲಂದ್ರೂ ಪರವಾಗಿಲ್ಲ, ಫಲಗಳು ನಿನಗೆ ಇರಲೇಬೇಕು ಪರಲೋಕಕ್ಕೆ ಹೋಗಕ್ಕೆ. ಇವಿಲ್ಲಂದ್ರೆ ಪರಲೋಕಕ್ಕೆ ಸ್ವಲ್ಪ ಕಷ್ಟ. ನೇರವಾಗಿ ಹೇಳ್ಬಿಡ್ತೀನಿ. ಆಮೇನ್. ಮತ್ತೆ ಜಗಳ ಆಗೋರೆಲ್ಲ ಪರಲೋಕಕ್ಕೆ ಹೋಗ್ತಾರೆ ಹೇಳಿ ನೀವು? ದೇಶ ಮಾಡೋರೆಲ್ಲ ಪರಲೋಕಕ್ಕೆ ಹೋಗ್ತಾರಾ? ಅಮ್ಮ ಅಪ್ಪನ ಹೊಡಿಯೋರೆಲ್ಲ ಪರಲೋಕಕ್ಕೆ ಹೋಗ್ತಾರಾ? ಹೆಂಡತಿ ನೋಡಿಯೋರೆಲ್ಲ ಪರಲೋಕಕ್ಕೆ ಹೋಗ್ತಾರಾ? ಕೊಲೆ ಮಾಡೋರೆಲ್ಲ ಪರಲೋಕಕ್ಕೆ ಹೋಗ್ತಾರಾ? ಮೋಸ ಮಾಡೋರೆಲ್ಲ ಪರಲೋಕಕ್ಕೆ ಹೋಗ್ತಾರಾ? ರೌಡಿಗಳೆಲ್ಲ ಪರಲೋಕಕ್ಕೆ ಹೋಗ್ತಾರಾ? ಸೂಳೆಗಳೆಲ್ಲ ಪರಲೋಕಕ್ಕೆ ಹೋಗ್ತಾರಾ? ವ್ಯಭಿಚಾರಿಗಳೆಲ್ಲ ಪರಲೋಕಕ್ಕೆ ಹೋಗ್ತಾರಾ? ಮೋಸ ಮಾಡೋರೆಲ್ಲ ಪರಲೋಕಕ್ಕೆ ಹೋಗ್ತಾರಾ? ಹೇಳಿ. ವಾಕ್ಯ ಕೇಳಿದ್ರೆ ಪರಲೋಕಕ್ಕೆ ಹೋಗ್ಬಿಡ್ತೀರಾ? ನೀವ್ ಹೇಳಿ. ವಾಕ್ಯ ಕೇಳಿದ ತಕ್ಷಣ ಪರಲೋಕಕ್ಕೆ ಹೋಗ್ಬಿಡ್ತೀರಾ? ವಾಕ್ಯ ಕೇಳಿದ ತಕ್ಷಣ ನೀತಿವಂತರಾಗ್ಬಿಡ್ತೀರಾ? ಧರ್ಮಶಾಸ್ತ್ರವನ್ನ ಕೇಳಿದ ಮಾತ್ರಕ್ಕೆ ಯಾರು ನೀತಿವಂತರಾಗಿಲ್ಲ. ಧರ್ಮಶಾಸ್ತ್ರವನ್ನ ಕೇಳಿ ಆ ವಾಕ್ಯಾನುಸಾರವಾಗಿ ಯಾರು ಜೀವಿಸ್ತಾರೋ ಅವರೇ ನೀತಿವಂತರು. ವಾಕ್ಯ ಪ್ರಕಾರ ನಡೆಯೋರೇ ನೀತಿವಂತರು. ಸರಿನಾ? ಹಲ್ಲೆಲೂಯಾ. ನಾವು ಮುಖ್ಯವಾಗಿ ತಿಳ್ಕೊಳ್ಬೇಕು, ಪವಿತ್ರಾತ್ಮನ ಫಲಗಳು ನಮಗೆ, ಪವಿತ್ರಾತ್ಮನು ನಮ್ಮನ್ನ ನಡೆಸ್ತಾ ಇದ್ದಾನೆ, ಪವಿತ್ರಾತ್ಮನನ್ನ ನಾವು ಅನುಸರಿಸ್ತಾ ಇದ್ದೀವಿ ಅನ್ನೋದಕ್ಕೆ ಗುರುತೇ ಫಲಗಳು. ನಾವೇನ್ ಅನ್ಕೊಂತಿದ್ರೆ ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡ್ತಾ ಇದ್ದೀರಿ, ಕೈ ತಡ್ತಾ ಇದ್ದೀರಿ. ನಾವು ಬೆಂದಕೋಸ್ತಿನವರು ಅನ್ಯ ಭಾಷೆಯಲ್ಲಿ ಪ್ರೇಯರ್ ಮಾಡಬೇಕು ಇದಕ್ಕೆ ಇಟ್ಕೊಂಡಿದ್ರಿ. ಇವುಗಳಿಗಿಂತ ಮಿಗಿಲಾಗಿರೋದೇನೆಂದ್ರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮೆ, ದಯೆ. ಆಮೇಲೆ ಹೋಲಿ ಸ್ಪಿರಿಟ್ ಗಿಫ್ಟ್ಸ್. ನಂಬಿಕೆ ವರ, ಪ್ರವಾದನೆ ವರ. ಆಮೇಲೆ ದಿ ಗಿಫ್ಟ್ ಆಫ್ ಪ್ರಾಫೆಸಿ, ದಿ ಗಿಫ್ಟ್ ಆಫ್ ರೆವಲೇಷನ್. ಹಲ್ಲೆಲೂಯಾ. ಆಮೇಲೆ ಹಲ್ಲೆಲೂಯಾ. ಆಮೇಲೆ ಇದು ವರಗಳೆಲ್ಲ ಮೊದಲು ಈ ಫಲಗಳು ಇರಲೇಬೇಕು. ಈ ಫಲಗಳಿದ್ರೇನೆ ವಿಶ್ವಾಸಿಯಾಗ್ಲಿ, ಬೋಧಕನಾಗ್ಲಿ, ಶಿಷ್ಯನಾಗ್ಲಿ, ಅಪೊಸ್ತಲನಾಗ್ಲಿ, ರೆವರೆಂಟ್ ಆಗ್ಲಿ, ಬಿಷಪ್ ಆಗ್ಲಿ, ಒಂದು ಸಂಘ ಕಾಪರಿ, ಆಮೇಲೆ ಸದಸ್ಯನಾಗ್ಲಿ, ಹಿರಿಯನಾಗ್ಲಿ, ಮಾಸ್ಟರ್ ಆಗ್ಲಿ, ಪಾಸ್ಟರ್ ಆಗ್ಲಿ, ರೆವರೆಂಟ್ ಆಗ್ಲಿ, ಅವರು ಪರಲೋಕದಲ್ಲಿ ಇರ್ತಾರೆ. ಈ ಒಂದು ಪದಗಳಿಂದ ಸೇವೆ ಮಾಡೋದು, ದೆವ್ವಗಳು ಬಿಡಿಸೋದು, ಪ್ರವಾದನೆ, ಪ್ರಾಪಸಿ ಇರೋದು. ನೀನ್ ಯಾರು ನನಗೆ ಗೊತ್ತಿಲ್ಲ ಅಂತಾನೆ ಪರಲೋಕದಲ್ಲಿ ದೇವರು. ನೀನ್ ಪ್ರೀತಿಯಿಂದ ಮಾಡಲಿಲ್ಲ, ಅದನ್ನ ದುಡ್ಡುಗಾಗಿ ಮಾಡಿದೆ, ನಿನ್ನ ಹೆಸರಿಗಾಗಿ ಮಾಡಿದೆ, ಆಮೇಲೆ ನಿನ್ ಪ್ರೀತಿನೇ ಇರಲಿಲ್ಲ, ನಿನ್ ಜಗಳ ಆಗ್ಬಿಟ್ಟು ದೆವ್ವ ಬಿಡಿಸ್ದೆ, ನಿನ್ ಜಗಳ ಆಗ್ಬಿಟ್ಟು ವಾಕ್ಯ ಹೇಳಿದೆ, ನಿನ್ನ ಹೆಂಡತಿ ಹತ್ರ ಜಗಳ ಆಗ್ಬಿಟ್ಟು ಪ್ರವಾದನೆ ಹೇಳಿದೆ. ಹೋಗು, ನೀನ್ ಯಾರು ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ ಯು. ಅಯ್ಯೋ, ನಾನು 100 ಚರ್ಚ್ ಕಟ್ಟಿದೆ ಏಸಯ್ಯ, ನಾನು ದೆವ್ವಗಳು ಬಿಡಿಸಿದೆ, ನಾನು ಕರ್ತನ ಭೋಜನ ತಿಂದೆ, ನಾನು ಕರ್ತನ ಭೋಜನ ಕೊಟ್ಟೆ, ನಾನು ಸಭೆಗೆ ಬೈಬಲ್ಸ್ ಕೊಟ್ಟೆ, ನಾನು ಚರ್ಚ್ ಕಟ್ಕೊಟ್ಟೆ, ನಾನು ಪಾಸ್ಟರ್ ಕಾರ್ ಕೊಟ್ಟೆ. ನೀನ್ ಯಾರು ನನಗೆ ಗೊತ್ತಿಲ್ಲ. ಪ್ರೀತಿನೇ ಇಲ್ಲ ನಿನಗೆ, ಸಾಧುತ್ವನೇ ಇಲ್ಲ, ಶ್ರಮೆತನೇ ಇಲ್ಲ, ನಿನ್ ಕಳವಳದಿಂದ ತುಂಬಿದೆ, ಜಗಳ ಆಗ್ತಾ ಇದೆ, ಬೈತಾ ಇದೆ, ದೇಶಿಸ್ತಾ ಇದೆ, ಕಳ್ತನ ಮಾಡ್ತಾ ಇದೆ, ಸುಳ್ಳು ಹೇಳ್ತಾ ಇದೆ, ತಪ್ಪಲೆಕ್ಕ ಬರೀತಾ ಇದೆ. ನೀನ್ ಯಾರು ನನಗೆ ಗೊತ್ತಿಲ್ಲ. ಗೊತ್ತಾಯ್ತು ಇವಾಗ ಯಾರು ಹೇಳಿದಂತ? ಅದಕ್ಕೆ ಯಾರು ಹೇಳೋದಂತ? ಯಾರು ಹೇಳೋದು? ಪ್ರೀತಿ ಇದ್ದಿರೋರು ಹೇಳೋದು, ಸಾಧುತ್ವ ಇದ್ದಿರೋರು ಹೇಳೋದು, ಸಮಾಧಾನ ಇದ್ದಿರೋರು ಹೇಳೋದು, ಸಂತೋಷ ಇದ್ದಿರೋರು ಹೇಳೋದು. ವಾಕ್ಯಗಳು ಚೆನ್ನಾಗಿಲ್ವಾ? ಅಲ್ಲಿ ಹೇಳಿ ಜೋರಾಗಿ ಸರಿ ಸಭೆಯಲ್ಲಿ ಅಂತ ಹೇಳ್ಕೊಡ್ತೀನಿ. ಯಾಕೆ ಮಲಗ್ಬಿಡ್ತೀರಾ ಅವಾಗ ಅವಾಗ? ಯಾಕೆ ಮಲ್ಕೊಂಡ್ಬಿಡ್ತೀರಾ? ನಿಜವಾಗ್ಲೂ 100% ಇದು ಸ್ಲೀಪೇ. ಹೆಚ್ಚಿನವಾಗಿರಿ. ಎಲ್ಲಿದೆ ಗಮನ? ಹಲ್ಲೆಲೂಯಾ. ನೀನು ಆ ಥರ ಹಲ್ಲೆಲೂಯಾ ಹೇಳುವಾಗ ನಿನ್ನ ಶಕ್ತಿ ಸ್ಟ್ರಾಂಗ್ ಆಗುತ್ತೆ, ನಿನ್ನ ವಿಶ್ವಾಸ ಬಲ ಆಗುತ್ತೆ. ಯಾರು ನೋಡ್ಬಾರ್ದು, ಯಾವ ಸ್ಥಳನ ಏನೋ ಅನ್ಯ ಜನಗಳಿದ್ದಾರೋ, ದೇವ್ರ ಮಕ್ಕಳಿದ್ದಾರೋ, ರಿಲೇಷನ್ ಕೂತೀರ. ಹಲ್ಲೆಲೂಯಾ ಹೇಳು. ನೀನು ಅದನ್ನ ಕಟ್ ಮಾಡಿ ತಡೀತಾನೆ ಅಂದ್ರೆ ನಿನ್ನಲ್ಲಿ ಸೈತಾನ ಅಲ್ಲಿ ಬೈಲ್ ಮಾಡ್ತಾ ಇದ್ದಾನೆ ಅಂತ ಅರ್ಥ. ನಿನ್ಗೆ ಗೊತ್ತಿಲ್ಲ ಇವೆಲ್ಲ ಒಳಗಡೆ ನಡೆಯೋ ಸೈತಾನ ಕ್ರಿಯೆಗಳು. ನಿನ್ನ ಮೈಂಡ್ ಬೇರೆ ಕಡೆ ಹೋಗ್ತಾ ಇದೆ, ನಿನ್ನ ಆಲೋಚನೆ ಬೇರೆ ಕಡೆ ಹೋಗ್ತಾ ಇದೆ. ಯಾರು ಬಟ್ಟೆ ಹಾಕೊಂಡ್ ಬಂದಿದ್ದಾರೆ,
ಯಾವ ಹುಡುಗಿ ಹೆಂಗ್ ಬಂದಿದ್ದಾಳೆ, ಯಾವ ಹುಡುಗ ಹೆಂಗ್ ಬಂದಿದ್ದಾರೆ, ಯಾವ ಹೆಂಗ್ಸ್ ಹೆಂಗ್ ಬಂದಿದೆ, ಯಾವ ಬ್ರದರ್ ಹೆಂಗ್ ಬಂದಿದ್ದಾರೆ, ನೀನ್ ಅಕ್ಕಪಕ್ಕ ನೋಡ್ಕೊಂಡಿದ್ರೆ ವಾಕ್ಯ ಕೇಳುವಾಗ ಆರಾಧನೆ ಮಾಡುವಾಗ ಬಿಗ್ ಮಿಸ್ಟೇಕ್, ನೀನ್ ಸಮಥಿಂಗ್ ರಾಂಗ್ ಅಲ್ಲಿ ಇದೆಯಾ, ನಿನ್ ದೇವರ ಹತ್ರ ಸಮಾಧಾನವಾಗಿಲ್ಲ. ಇನ್ನು ಲೋಕ ನಿನ್ನ ಒಳಗಡೆ ಫುಲ್ ಇಲ್ಲ ಆಡ್ತಾ ಇದೆ, ಮೈಂಡ್ ಅಲ್ಲಿ ಲೋಕ ಇನ್ನು ಒಳಗಡೆ ಸುತ್ತಾ ಇದೆ. ವಾಕ್ಯಕ್ಕಾಗ್ಲಿ, ಪ್ರಾರ್ಥನೆಗಾಗ್ಲಿ, ನಂಬಿಕೆಗಾಗ್ಲಿ ಗಮನ ಅಷ್ಟೊಂದು ಕೊಡ್ತಾ ಇಲ್ಲ. ಯಾಕಂದ್ರೆ ಈ ಪದಗಳಿಲ್ಲ. ಆಮೆನ್, ಹಲ್ಲೆಲೂಯಾ. ಒಂದನೇದು ಯಾವ್ದು ಇವಾಗ? ಇವುಗಳು ನೀನು ಬರ್ಬೇಕಾದ್ರೆ ಏನ್ ಮಾಡ್ಬೇಕು ಗೊತ್ತಾ? ದೀಕ್ಷಾಸ್ಥಾನ ತಗೋತೀಯ. ಚೆನ್ನಾಗಿ ಕೇಳಿ, ತಲೆ ಎತ್ತಿ. ನಾನು ಇನ್ನು ವಾಕ್ಯ ಕೊಟ್ಟಿಲ್ಲ, ತಲೆ ಎತ್ತಿ. ಇವುಗಳು ನಿನಗೆ ಬರ್ಬೇಕಾದ್ರೆ 9 ಫ್ರೂಟ್ಸ್ ನಿನಗೆ ಬೇಕಾದ್ರೆ, ಈ ಲೋಕದ ಫ್ರೂಟ್ಸ್ ಜಾಸ್ತಿ ಇದೆ, ಎಷ್ಟು ದೊಡ್ಡದಾಗಿದೆ. ಒಂದು ಹಣ್ಣಂಗಡಿಗೆ ಹೋಗಿ, ಒಳ್ಳೆ ಹಣ್ಣಂಗಡಿಗೆ ವೆರೈಟಿ ಫ್ರೂಟ್ಸ್ ಇದೆ, ವೆರೈಟಿ ಕಲರ್ಸ್ ಇದೆ. ಮ್ಯಾಂಗೋ ಅಲ್ಲೇ ಡಿಫ್ರೆಂಟ್ ಇದೆ. ತೋತಾಪುರಿ ಅಂತೆ, ಆ ಮಾವನಂತೆ, ಈ ಮಾವನಂತೆ, ಮಲಗೋಬ ಅಂತೆ, ಬಾಗಪೆಲ್ಲಿ ಅಂತೆ, ರಸ್ಪುರಿ ಅಂತೆ, ಬೇನಿಶ್ ಅಂತೆ, ಗ್ರೇಪ್ಸ್ ಅಲ್ಲೇ ಸೀಡ್ಲೆಸ್ ಅಂತೆ, ಕಾಬೂಲ್ ದ್ರಾಕ್ಷಿ ಅಂತೆ, ಬ್ಲಾಕ್ ದ್ರಾಕ್ಷಿ ಅಂತೆ, ಅದರಲ್ಲೇ ಒಂದು ಡಿಫ್ರೆಂಟ್ ಮೆರೂನ್ ಕಲರ್ ದ್ರಾಕ್ಷಿ ಅಂತೆ, ಜಾಕ್ ಫ್ರೂಟ್ ಅಲ್ಲೇ ಡಿಫ್ರೆಂಟ್ ಅಂತೆ. ಈ ತರ ಬಹಳ ಬರ್ತಾ ಇರಲ್ವಾ? ಈಗ ನಾವು ಇವುಗಳು ನಮ್ಮಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ದೀಕ್ಷಾಸ್ಥಾನ ತಕೊಂಡೆ, ದೇವರ ವಾಕ್ಯನ ಕೇಳಿದೆ, ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡೆ, ದೀಕ್ಷಾಸ್ಥಾನ ತಕೊಂಡೆ. ಅದಾದ್ಮೇಲೆ ನಿನಗೆ ಪವಿತ್ರ ಆತ್ಮನ ದೀಕ್ಷಾಸ್ಥಾನ ಆಗ್ಬೇಕು, ಪವಿತ್ರ ಆತ್ಮನ ಅಭಿಷೇಕ ಆಗ್ಬೇಕು. ಅಭಿಷೇಕ ಇವೆರಡು ಆದ್ರೆ ಪರಲೋಕಕ್ಕೆ ಹೋಗೋದು, ಸರಿನಾ? ಇದು ಹೋದಾಗ ಪರಿಶುದ್ಧಾತ್ಮ ನಿನ್ನಲ್ಲಿ ಬರ್ತಾನೆ. ನಿನ್ನಲ್ಲಿ ಬಂದು ನಿನ್ನಲ್ಲಿರೋ ತಪ್ಪುಗಳನ್ನ, ದ್ವೇಷ, ಕಾಮ, ಕ್ರೋಧ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಜಾತಿ ಭೇದ, ಕಕ್ಷ ಭೇದ, ಭಿನ್ನಮತ, ಮತ್ಸರ, ಇವುಗಳನ್ನೆಲ್ಲರೂ ನಮ್ಮಲ್ಲಿ ಬರ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ, ದೀಕ್ಷಾಸ್ಥಾನ ತಕೊಂಡೆ, ದೇವರ ವಾಕ್ಯನ ಕೇಳಿದೆ, ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡೆ, ದೀಕ್ಷಾಸ್ಥಾನ ತಕೊಂಡೆ. ಅದಾದ್ಮೇಲೆ ನಿನಗೆ ಪವಿತ್ರ ಆತ್ಮನ ದೀಕ್ಷಾಸ್ಥಾನ ಆಗ್ಬೇಕು, ಪವಿತ್ರ ಆತ್ಮನ ಅಭಿಷೇಕ ಆಗ್ಬೇಕು. ಅಭಿಷೇಕ ಇವೆರಡು ಆದ್ರೆ ಪರಲೋಕಕ್ಕೆ ಹೋಗೋದು, ಸರಿನಾ? ಇದು ಹೋದಾಗ ಪರಿಶುದ್ಧಾತ್ಮ ನಿನ್ನಲ್ಲಿ ಬರ್ತಾನೆ. ನಿನ್ನಲ್ಲಿ ಬಂದು ನಿನ್ನಲ್ಲಿರೋ ತಪ್ಪುಗಳನ್ನ, ದ್ವೇಷ, ಕಾಮ, ಕ್ರೋಧ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಜಾತಿ ಭೇದ, ಕಕ್ಷ ಭೇದ, ಭಿನ್ನಮತ, ಮತ್ಸರ, ಇವುಗಳನ್ನೆಲ್ಲರೂ ನಿನಗೆ ತೋರಿಸ್ತೀನಿ. ನಂದು 3 ಜನ ಆ ಕಡೆ ನೋಡ್ತೀನಿ. ಹಲ್ಲೆಲೂಯಾ. ಆಮೇಲೆ ಚಕ್ಕ ನೋಡ್ಬೇಕು, ತಿರ್ಬೇಕು. ಅದು ಕೆಲಸ ಮೈಂಡ್ ಫಾಸ್ಟ್ ಆಗಿ ವರ್ಕ್ ಆಗ್ಬೇಕು. ನಾನು ಹೇಳೋದು ನಿಮ್ಗೆ ಖಾರವಾಗಿರ್ಬೇಕೇನು, ಆದ್ರೆ ಕೂಡ ನಿನ್ನಿಗೆ ಹೇಳ್ತೀನಿ, ನೀನ್ ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳ್ತೀನಿ. ಆಮೆನ್, ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇವೆಲ್ಲ ನಿನಗೆ ಸಿಗ್ಬೇಕಂದ್ರೆ ನಿನ್ನಲ್ಲಿರೋ ಶರೀರ ಸ್ನಾನ. ಭಾನುವಾರ ಕೂಡ ವಾಕ್ಯ ಬಂತು, ಈಗಲೂ ಕೂಡ ಕೆಳಗಡೆ ಇದೆ. ಏನಿದೆ ಅಂದ್ರೆ ಆ ಫ್ರೂಟ್ಸ್ ಗಳಾದ್ಮೇಲೆ ಕೆಳಗಡೆ ಏನಿದೆ, ನಿನ್ನ ಶರೀರ ಆಸೆ, ದ್ವೇಷ, ಕಾಮ, ಕ್ರೋಧ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಭಿನ್ನಮತ, ಮತ್ಸರ, ಇವುಗಳೆಲ್ಲ ಶಿಲುಬೆಯಲ್ಲಿ ಹೊಡೆಯಬೇಕು, ಶಿಲುಬೆಯಲ್ಲಿ ಹಾಕಿ ಚಚ್ಚಬೇಕು, ಬಿಟ್ಟು ಬಿಡಬೇಕು ಅಂತ ಕ್ರಿಸ್ತನಿಗೆ ಕೊಟ್ಬಿಡ್ಬೇಕು. ಇನ್ಮೇಲೆ ನೀನು ಮಾಡಬಾರ್ದು. ಆವಾಗ ಇವು ನಿನ್ನೊಳಗಡೆ ಬರ್ತಾರೆ. ಅವಾಗ ಇರೋವರೆಗೂ ನಿನ್ಗೆ ಇದು ಬರಲ್ಲ. ಮೇಲೆ ಒಂದು ಲಿಸ್ಟ್ ಓದು, ಗಲಾತ್ಯ 5ನೇ ಅಧ್ಯಾಯದಲ್ಲಿ ಒಂದು ಶರೀರ ಇಚ್ಛೆಗಳಿಗೆ ಓದಿ. ಶರೀರ ಎಷ್ಟನೇ ವಚನ ನಮ್ಮದು? 19. ಓದಮ್ಮ 19ನೇ ವಚನ ನೋಡಿ. ಪ್ರತಿಯೊಂದು ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅದೇ. ಯಾವ ಶಾರತ್ವ, ಬಂಡುತನ, ನಾಚಿಕೆಗೇಡುತನ, ವಿಗ್ರಹ ಆರಾಧನೆ, ಮಾಟ, ಹಗೆತನ ಅಂದ್ರೆ ಹೊಟ್ಟೆ ಕಿಚ್ಚು, ಜಲಸಿ, ಜಗಳ, ಹೊಟ್ಟೆ ಕಿಚ್ಚು, ಆಮೇಲೆ ಸಿಟ್ಟು ಅಂದ್ರೆ ಕೋಪ, ಕಕ್ಷಭೇದ, ಬೇರೆ ತರ, ಭಿನ್ನಮತ, ಮತ್ಸರ, ಕುಡಿತನ, ದುದ್ದೌತನ, ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇವುಗಳನ್ನ ನಿನ್ನಲ್ಲಿದ್ರೆ ಇನ್ನು ಇದ್ರ ಜೊತೆಲಿ ಸುಳ್ಳು ಹೇಳೋದು, ಮೋಸ, ವಂಚನೆ, ವಿಗ್ರಹ ಆರಾಧನೆ, ಕಳವಳ, ಅನ್ಯಾಯ ಮಾಡೋದು, ಮತ್ತೊಬ್ಬರನ್ನ ದ್ವೇಷಿಸೋದು, ಕಳವಳ ಪಡಿಸೋದು, ಕಳ್ತನ ಮಾಡೋದು, ಇವೆಲ್ಲ ನಿನ್ನಲ್ಲಿದ್ರೆ ಈ 9 ಫ್ರೂಟ್ಸ್ ನಿನ್ನ ಹೊರಗಡೆ ಬರಲ್ಲ. ಇವ್ರು ಬರೋಕ್ ಬಿಡಲ್ಲ. ನೀನ್ ಅನ್ಕೊಂಡ್ರೆ ಕೂಡ ಒಂದ್ಸಾರಿ ಪ್ರೀತಿ ಇವಾಗ ಕೇಳ್ಕೊಡೋದ ಸಮಾಧಾನವಾಗಿರ್ತೀಯ, ಪ್ರೀತಿಯಿಂದ ಇರ್ತೀಯ. ಹೋಗ್ಬಿಟ್ಟು ಗಂಡನ ಹತ್ರ, ಹೆಂಡತಿ ಹತ್ರ, ಮಕ್ಕಳ ಹತ್ರ, ಅಕ್ಕಪಕ್ಕದವ್ರ ಹತ್ರ, ತಂದೆ ಹತ್ರ, ತಾಯಿ ಹತ್ರ ಸಮಾಧಾನವಾಗಿರ್ತೀಯ. ಈ ಮಾತುಗಳು ನಿನ್ನ ಒಳಗಡೆ ಇರೋವರೆಗೂ ಈ ನೀನ್ ಪರ್ಮನೆಂಟ್ ಆಗಿ ನೀನ್ ಎಲ್ಲಾರು ಪ್ರೀತಿಸ್ಬೇಕು,
ಸಮಾಧಾನವಾಗಿರ್ಬೇಕು, ಶಾಂತಿಯಿಂದಿರ್ಬೇಕು, ಸಾಧುತ್ವದಿಂದಿರ್ಬೇಕು, ಶ್ರಮೆ, ತೆನೆ, ನಂಬಿಕೆಯಲ್ಲಿ ಯಾವಾಗಲೂ ನೀನು ಇರ್ಬೇಕಂದ್ರೆ ಈ ಫಲಗಳಿದ್ರೆ ನೀನು ಇರಕ್ಕಾಗುತ್ತೆ. ಇಲ್ಲಂದ್ರೆ ಇರಕ್ಕಾಗಲ್ಲ. ಇಲ್ಲಂದ್ರೆ ನೆನ್ನೆ ಮೊನ್ನೆ ಇದ್ದೆ, ಇವತ್ತು ಇರಕ್ಕಾಗಲ್ಲ. ನಿನ್ ಕೈ ಇವತ್ತಿದ್ದೆ, ನಾಳೆ ಇದ್ದೆ, ನಾಳೆ ಇರ್ತೀಯ, ಸಂಡೇ ಇಂದ ನಿನ್ ಕೈ ಇರಕ್ಕಾಗಲ್ಲ. ಯಾಕೆ ಗೊತ್ತಾ? ಈ ಕೋಪ, ಜಗಳ, ಹೊಟ್ಟೆ ಕಿಚ್ಚು, ಸುಳ್ಳು ಹೇಳೋದು, ರಂಚ ತಕೊಳ್ಳೋದು, ವೇಷಿತನ, ತಂದೆ ತಾಯಿ ಹೊಡೆಯೋದು, ಬೈಯೋದು, ಜಗಳ ಮಾಡೋದು ನಿನ್ನ ಒಳಗಡೆ ಇದ್ರೆ ಈ 9 ಫ್ರೂಟ್ಸ್ ನಿನ್ನಲ್ಲಿ ಕಾರ್ಯ ಮಾಡಲ್ಲ. ಅನ್ಕೊಂತೀಯ ಇರ್ಬೇಕು, ಆ ತರ ಮಾಡ್ಬೇಕು, ಆ ತರ ಜೀವಿಸ್ಬೇಕಂತ. ನಿನ್ ಕೈಯಲ್ಲಿ ಕೇಳ್ಬೇಕು, ವಾಕ್ಯ ಮಾಡು, ವಾಕ್ಯ ಕೇಳ್ಬೇಕು. ಆಮೆನ್, ಹಲ್ಲೆಲೂಯಾ. ಯಾರ್ಯಾರು ವಾಕ್ಯ ಕೇಳ್ತಾ ಇಲ್ಲ ಕೈ ಎತ್ತಿ. ಯಾರ್ಯಾರು ವಾಕ್ಯ ಕೇಳ್ತಾ ಇಲ್ಲ? ಯಾರ್ಯಾರು ವಾಕ್ಯ ಕೇಳ್ತಾ ಇಲ್ಲ? ಕೇಳ್ಬೇಕು ವಾಕ್ಯ. ಹಲ್ಲೆಲೂಯಾ. ವಾಕ್ಯ ಅಂದ್ರೆ ಯಾರು? ಯೇಸು ಸ್ವಾಮಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸೊ ಈ 9 ಫ್ರೂಟ್ಸ್ ನಿನ್ನಲ್ಲಿ ವರ್ಕ್ ಆಗ್ಬೇಕಂದ್ರೆ ನೀನು ಕೆಟ್ಟದನ್ನೆಲ್ಲ ಬಿಟ್ಟು ಶಿಲ್ಮೆ ಹೊಡೆದು ಅವುಗಳನ್ನೆಲ್ಲ ಮಾಡಬಾರ್ದು. ಅದಿದ್ರೆ ನಾನು ಪರಲೋಕಕ್ಕೆ ಹೋಗಲ್ಲ, ಅದೆಲ್ಲ ಬೈಬಲ್ ವಿರೋಧಿಸ್ತದೆ, ಪರಿಶುದ್ಧಾತ್ಮನಿಗೆ ವಿರೋಧ ಅಂತ ನೀನು ಬಿಟ್ಬಿಡುವಾಗ ನಿನ್ನ ಹತ್ರ ಪರಿಶುದ್ಧಾತ್ಮ ಹೇಳ್ತಾ ಇರ್ತಾರೆ. ಈಗ ಯಾರು ಮಾತಾಡ್ತಾರೆ ನಿಮ್ಮ ಹತ್ರ? ನಾರಾಯಣ ಬ್ರದರಾ, ಅಬ್ರಾಹಂ ಬ್ರದರಾ, ಪರಿಶುದ್ಧಾತ್ಮ. ಇದನ್ನ ಕೇಳ್ಬಿಟ್ಟು ನೀನು ಬಿಟ್ಬಿಡುವಾಗ ನಿನ್ನಲ್ಲಿ ಈ ಫಲಗಳು ಸ್ಟಾರ್ಟ್ ಆಗುತ್ತೆ. ಸಮಟೈಮ್ ಬಂದ್ಬಿಡ್ತೈತೆ. ನಾವು ಮನುಷ್ಯರು ಈ ಲೋಕದಲ್ಲಿ ಇದ್ದೀರಿ, ಆದ್ರೆ ನೆಕ್ಸ್ಟ್ ಟೈಮು, ನೆಕ್ಸ್ಟ್ ತಿಂಗಳು, ನೆಕ್ಸ್ಟ್ ಇಯರ್ ಕಂಟಿನ್ಯೂ ಆಗಬಾರ್ದು. ಸಾರಿ ತಪ್ಪು ಮಾಡ್ಬಿಡ್ತೀರಿ, ದೇವರಾತ್ಮ ಮಾತಾಡ್ಬಿಡ್ತಾನೆ, ರಿವೀಲ್ ಮಾಡ್ಬಿಡ್ತಾನೆ. ಹಂಗೆ ನಮ್ಮನ್ನ ಜ್ಞಾಪಕ ಮಾಡು, ಬಿಟ್ಬಿಡ್ಬೇಕು. ಒಂದ್ಸಾರಿ ಮಾಡು, ಪರವಾಗಿಲ್ಲ. ಪದೇ 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 ಲಾಸ್ಟ್ ವೀಕು, ದಿಸ್ ವೀಕು, ನೆಕ್ಸ್ಟ್ ವೀಕು, ನೆಕ್ಸ್ಟ್ ಮಂತ್, ನೆಕ್ಸ್ಟ್ ಇಯರ್ ಹಂಗೇ ಮಾಡ್ಕೊಂಡು ಹೋಗ್ತಾ ಇದ್ರೆ ನಿನ್ನಲ್ಲಿ ಫ್ರೂಟ್ಸ್ ಒಣಗೋಗ್ಬಿಟ್ಟು ಡ್ರೈ ಫ್ರೂಟ್ಸ್ ಕೆಟ್ಟೋಗ್ಬಿಡ್ತದೆ. ಡ್ರೈ ಫ್ರೂಟ್ಸ್ ಕೆಟ್ಟೋಗುತ್ತೆ ಗೊತ್ತಾ? ಈ ಫ್ರೂಟ್ಸ್ ಏನಾಗುತ್ತೆ ನಿನ್ನಲ್ಲಿ ಡ್ರೈ ಆಗುತ್ತೆ, ಡ್ರೈ ಆಗಿ ಕೆಟ್ಟೋಗ್ಬಿಡ್ತದೆ. ಪ್ಲಮ್ಸ್ನ ಒಂದಿನ ಹಂಗೆ ತಿನ್ಬಿಡಿ, ಒಣಗಿರೋ ದ್ರಾಕ್ಷಿನ, ಕ್ಯಾಶ್ಯೂ ನಟ್ನ ತಿನ್ಬಿಡಿ. ಯಾಕೆ? ಅವುಗಳ ಮೇಲೆ ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾನೆ. ರಿಯಲ್ ಫ್ರೂಟ್ಸ್ ಗಿಂತ ಡ್ರೈ ಫ್ರೂಟ್ಸ್ ಸ್ವಲ್ಪ ದಿನ, ಕೆಲವು ಮಂತ್, ಕೆಲವು ತಿಂಗಳು ಇರ್ತೈತೆ. ಅದು ಕೂಡ ಒಂದು ಎಕ್ಸ್ಪೈರಿ ಡೇಟ್ ಕೊಟ್ಟಿರ್ತಾನೆ. ಯಾಕೆ? ಕೆಲವು ಕ್ರೈಸ್ತಗಳಲ್ಲಿ ಈ ಫ್ರೂಟ್ಸ್ ಸಮಾಧಾನ, ಸಂತೋಷ, ನಂಬಿಕೆ, ನಿರೀಕ್ಷೆ, ಪ್ರೀತಿ, ಶ್ರಮೆ, ಉಪಕಾರ, ದಯೆ, ಸಾಧುತ್ವ ಒಣಗೋಗ್ಬಿಟ್ಟಿದೆ, ಕುಲ್ಲೋಗ್ಬಿಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ವರಗಳಿಲ್ಲಂದ್ರೂ ಪರವಾಗಿಲ್ಲ, ಫಲಗಳು ನಿನ್ನಲ್ಲಿ ಇರಲಿ. ಆಮೆನ್. ಈ 9 ಫಲಗಳು ಎಷ್ಟಿದೆ ಎಲ್ಲರೂ ಹೇಳಿ? 9 ಗಿಫ್ಟ್ಸ್, ಫ್ರೂಟ್ಸ್ ನಿನ್ನಲ್ಲಿದ್ರೆ ಜೀಸಸ್ ಸ್ವಭಾವ ನಿನ್ನಲ್ಲಿ ಇರ್ತದೆ. ಯೇಸುವಿನ ಸ್ವಭಾವ, ಮಾತುಗಳು ನಿನ್ನಲ್ಲಿ ಆಕ್ಟಿವ್ ಆಗುತ್ತೆ. ನಿನ್ನ ನೋಡೋರು ನಿನ್ನ ಹತ್ರ ಇನ್ನೂ ಮಾತಾಡಬೇಕು, ನೀನು ಒಳ್ಳೆಯವನು, ನೀನು ಒಳ್ಳೆಯವನು, ಎಷ್ಟು ಸಾಫ್ಟ್ ಅಪ್ಪ, ಏನ್ ದಯೆ, ಏನೊಂದು ಆಲೋಚನೆ, ಏನು ಆ ಸಾಫ್ಟ್ ಉತ್ತರ ಕೊಡ್ತಾರೆ. ಒಂದು ಕೋಪನೇ ಬರಲ್ಲ. ಏನಾನ ಅನ್ಯಾಯವಾಗಿದ್ರೆ ಮಾತ್ರ ಕೋಪ ಮಾಡ್ಕೊಂತಾರೆ, ನೀತಿಗೆ ವಿರುದ್ಧವಾಗಿ ಮಾತಾಡಿದ್ರೆ ಕೋಪ ಮಾಡ್ಕೊಂತಾರೆ ಹೊರತು ಸುಮ್ಮನೆ ಮಾಡ್ಕೊಳ್ಳಲ್ಲ. ಎಷ್ಟು ಸಾಫ್ಟ್ ಆಗಿರ್ತಾರೆ, ಎಷ್ಟು ಪ್ರೀತಿ ಇರ್ತಾರೆ, ಪ್ರೇಯರ್ ಇರ್ತಾರೆ, ನಂಬಿಗಸ್ತರಪ್ಪ ಇವರು, ಸಹಾಯ ಮಾಡೋ ಬುದ್ಧಿ ಇದೆಯಪ್ಪ ಅಂತ ನಿನ್ನ ಹೊಗಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನಿನಗೆ ಆ ಹೊಗಳಿಕೆ ದೇವರು ಕೊಡೋದು, ನೀನು ಫಸ್ಟ್ ನೋಡೋಣ. ಫಸ್ಟ್ ಯಾವ್ದಿದೆ? ಪ್ರೀತಿ, ಲವ್. ಲವ್ ಆಪೋಸಿಟ್ ಪದ ದ್ವೇಷ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿ ಎಲ್ಲದಕ್ಕಿಂತ ದೊಡ್ಡದು, ನಂಬಿಕೆಗಿಂತ ದೊಡ್ಡದು, ಎಕ್ಸ್ಪೆಕ್ಟ್, ನಿರೀಕ್ಷೆಗಿಂತ ದೊಡ್ಡದು, ವೇಟಿಂಗ್ ಗಿಂತ ದೊಡ್ಡದು ಪ್ರೀತಿ. ಪ್ರೀತಿ ಬೈಬಲ್ ಅಲ್ಲಿ ತುಂಬಾ ಜಾಸ್ತಿ ಹೇಳ್ತದೆ. ಈ ಪ್ರೀತಿ ಎಲ್ಲಿಂದ ಹುಟ್ಟಿದಂದ್ರೆ ದೇವರ ಹಾರ್ಟಲ್ಲಿ, ಎಲ್ಲಿ? ದೇವರ ಹೃದಯದಲ್ಲಿ ಹುಟ್ಟಿ ಯೇಸು ಕ್ರಿಸ್ತನ ಮೂಲಕ ನಮ್ಮ ಒಳಗಡೆ ಬಂತು. ಪ್ರೀತಿನ ನಾವು ನೋಡ್ಬೇಕಂದ್ರೆ ದೇವರ ಪ್ರೀತಿನ ಜೀಸಸ್ನ ನೋಡ್ಬೇಕು. ಜೀಸಸ್ನ ನೋಡುವಾಗ ಪ್ರೀತಿ, ದೇವರ ಪ್ರೀತಿ, ನಾವು ಹೆಂಗೆ ಮನುಷ್ಯನ ಪ್ರೀತಿಸ್ಬೇಕು, ಹೆಂಡತಿನ ಪ್ರೀತಿಸ್ಬೇಕು, ಮಕ್ಕಳನ್ನ ಪ್ರೀತಿಸ್ಬೇಕು, ಸುತ್ತಮುತ್ತಲಿರೋರನ್ನ ಪ್ರೀತಿಸ್ಬೇಕು, ವೈರಿಗಳನ್ನ ಪ್ರೀತಿಸ್ಬೇಕು. ವಾಕ್ಯ ಹೇಳುತ್ತಲ್ಲ, ನಿಮ್ಮ ವೈರಿಗಳನ್ನ ನೀವೇನ್ ಮಾಡ್ಬೇಕು? ಪ್ರೀತಿಸ್ಬೇಕು. ಇದೆಯಾ ಇಲ್ವಾ ವಾಕ್ಯ? ಅವ್ರ ಅಂಗ್ರಿ ಹಸುವಿನಲ್ಲಿದ್ರೆ ಏನ್ ಮಾಡ್ಬೇಕು ನಾವು? ಊಟ ಕೊಡ್ಬೇಕು. ಅವ್ರಿಗೋಸ್ಕರ ಏನ್ ಮಾಡ್ಬೇಕು ನಾವು?
ಪ್ರೇಯರ್ ಮಾಡ್ಬೇಕು. ಈ 3 ಮಾಡ್ಬೇಕು ಗೊತ್ತಾ? ಇದು ವೇದವಾಕ್ಯನಾ ಇಲ್ಲ ಸುಮ್ಮನೆ ಹಂಗೇನಾ? ಇವ್ರು ಯಾರನ್ನ ಇರ್ಬೋದು, ನಿನ್ ಮನೆಯವರೇ ಇರ್ಬೋದು, ನಿನ್ ರಿಲೇಷನ್ ಇರ್ಬೋದು, ನಿನ್ ಸುತ್ತಮುತ್ತಲಿರೋರು ಯಾರೇ ಆಗಿರ್ಲಿ, ನೀನು ಅವ್ರನ್ನ ದ್ವೇಷಿಸಬಾರ್ದು. ಅವ್ರಿಗೋಸ್ಕರ ಪ್ರೇಯರ್ ಮಾಡಬೇಕು. ಅವ್ರ ಕಷ್ಟ ಇದ್ರೆ ಊಟ ನೀರು ಕೊಡಬೇಕು, ಅವ್ರನ್ನ ಪ್ರೀತಿಸ್ಬೇಕು, ಅವ್ರ ಹತ್ರ ಅವ್ರಿಗೋಸ್ಕರ ದೇವ್ರನ್ನ ಬೇಡ್ಕೊಬೇಕು. ಆಮೆನ್. ಹಲ್ಲೆಲೂಯಾ. ಇದು ಮನೇಲಿ ಓದ್ಕೊಳ್ಳಿ. 1 ಕೊರಿಂಥ 13:4-7 ಓದಿ ಒಬ್ರು ಫಾಸ್ಟ್ ಆಗಿ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು. ಪ್ರೀತಿ 1 Corinthians chapter 13:4-7 ಬಹು ತಾಳ್ಮೆ ಉಳ್ಳದ್ದು. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಉಬ್ಬಿಕೊಳ್ಳುವುದಿಲ್ಲ, ಮರ್ಯಾದೆ ಕೆಟ್ಟು ನಡೆಯುವುದಿಲ್ಲ, ಸ್ವಪ್ರಯೋಜನವನ್ನ ಚಿಂತಿಸುವುದಿಲ್ಲ, ಇಟ್ಟುಕೊಳ್ಳುವುದಿಲ್ಲ, ಅನ್ಯಾಯವನ್ನು ನೋಡಿ ಸಂತೋಷ ಪಡೆದೆ, ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ, ಎಲ್ಲವನ್ನು ಅಡಗಿಸಿಕೊಳ್ಳುತ್ತದೆ, ಎಲ್ಲವನ್ನು ನಂಬುತ್ತದೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು ಸಹಿಸಿಕೊಳ್ಳುತ್ತದೆ. ಪ್ರೀತಿ ಎಂದಿಗೂ ಬಿದ್ದು ಹೋಗುವುದಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆಮೆನ್. ಪ್ರೀತಿ ನಿನ್ನಲ್ಲಿದ್ರೆ ಓದ ತಾಳ್ಮೆ பொறுமை ನಿನ್ನಲ್ಲಿ ಇರುತ್ತದೆ. ಆಮೆನ್. ಹಲ್ಲೆಲೂಯಾ. ಆಮೆನ್. ಪ್ರೀತಿ ನಿನ್ನಲ್ಲಿದ್ರೆ ಹೊಟ್ಟೆ ಕಿಚ್ಚಿರಲ್ಲ, ದ್ವೇಷ ಇರಲ್ಲ, ಆಮೆನ್, ಉಟ್ಕೊಳ್ಳಲ್ಲ, ಅಹಂಕಾರ ಪಡಲ್ಲ, ನಾನೇ ಅನ್ನಲ್ಲ, ಆಮೆನ್, ಸ್ವಾರ್ಥತ್ವ ನಿನ್ನಲ್ಲಿರಲ್ಲ. ಹಲ್ಲೆಲೂಯಾ. ಪ್ರೀತಿನ ಏನಂತಾರೆ ಅಂದ್ರೆ ಅಗಾಪೆ ಅಂತಾರೆ. ಅಗಾಪೆ ಪ್ರೀತಿನ ದೇವರ ಪ್ರೀತಿ ಅಂತಾರೆ. ಆಮೆನ್. ಗ್ರೀಕ್ ಭಾಷೆ ಅಗಾಪೆ. ಆಮೆನ್. ಸಿಟ್ಟುಕೊಳ್ಳೋದಿಲ್ಲ, ಕೋಪ ಮಾಡ್ಕೊಳ್ಳಲ್ಲ. ಪ್ರೀತಿ ನಿನ್ನಲ್ಲಿದ್ರೆ ಮನಸ್ಸಲ್ಲಿ ಇಟ್ಕೊಳ್ಳಲ್ಲ, ಅನ್ಯಾಯ ಮಾಡೋದಿಲ್ಲ, ಜಗಳ ಆಡೋದಿಲ್ಲ, ದ್ವೇಷ ಮಾಡೋದಿಲ್ಲ, ಅನ್ಯಾಯಕ್ಕೆ ಸಂತೋಷ ಪಡಲ್ಲ, ಎಲ್ಲಾನು ಅಡಗಿಸ್ಕೊಳ್ತೈತೆ, ನಂಬ್ತೈತೆ, ಪ್ರೀತಿಸ್ತೈತೆ. ಸೊ ನೀನು ಮನುಷ್ಯನೆಲ್ಲಾನು ಪ್ರೀತಿಸ್ಬೇಕು. ಯಾರ ಮೇಲೆ ಕೋಪ ಇಟ್ಕೋಬಾರ್ದು, ಯಾರ ಮೇಲೆ ಬೇಸರ ಇಟ್ಕೋಬಾರ್ದು. ರೋಮನ್ ಚಾಪ್ಟರ್ 13:8 ಓದಿ. ಏನ್ ಹೇಳ್ತೈತೆ? ರೋಮನ್ಸ್ 13:8 ಬ್ಯಾಕ್ ಹಿಂದೆ ಹೋಗಿ. ಏನಂತ ಬರೀತಾ ಇದ್ರಿ ಅಲ್ಲಿ? ಆಮೆನ್. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಸಾಲವೇ ಹೊರತು ಮತ್ತೊಂದು ಸಾಲ ನಿನಗೆ. ನಾವ್ ಯಾವ ಸಾಲ ಇಟ್ಕೊಂಡಿರೋದು ಗೊತ್ತಾ? ದ್ವೇಷ ಮಾಡೋ ಸಾಲ, ದುಡ್ಡಿಸ್ಕೊಂಡು ಕೊಡದೇ ಇರೋ ಸಾಲ, ಮೋಸ ಮಾಡೋ ಸಾಲ, ಕಳ್ತನ ಮಾಡಿರೋ ಸಾಲ ಇಟ್ಕೊಂಡಿರ್ತೀರಿ. ಯೇಸುವನ್ನ ನಂಬದೇ ಇರೋ ಸಾಲ ಬೇರೆ. ಯೇಸುವನ್ನ ನಂಬದೇ ಇರೋದು ಕೂಡ ಒಂದು ಸಾಲನೇ. ವಾಕ್ಯ ಪ್ರಕಾರ ನಡೀದೇ ಇರೋದು ಒಂದು ಸಾಲನೇ. ಒಬ್ಬರನ್ನೊಬ್ಬರು ಪ್ರೀತಿಸುವ ಸಾಲ ಹೊರತು ಮತ್ತೊಂದು ಸಾಲ ನಿಮಗೆ ಈ ಲೋಕದಲ್ಲಿ, ಪ್ರೀತಿಯಲ್ಲಿ ಈ ಲೋಕದಲ್ಲಿ ಇರಬಾರ್ದು. ಏನ್ ಮಾಡ್ಬೇಕು? ಒಬ್ಬರನ್ನೊಬ್ಬರು ದೇವ್ರನ್ನ ಏನ್ ಮಾಡ್ಬೇಕು? ನೀನು ದೇವರ ವಾಕ್ಯನ ಕೈಗೊಂಡು ನಡೆಯದೆ ದೇವರನ್ನ ಪ್ರೀತಿಸೋದು. ಆಮೆನ್. 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 ಹಲ್ಲೆಲೂಯಾ. ಸೊ ದೇವರಲ್ಲಿ ಹುಡುಗ ಹುಡುಗಿನ ಪ್ರೀತಿ ಮಾಡೋದು ಹೇಳ್ತಾ ಇಲ್ಲ, ಅಮ್ಮ ಮಗಳನ್ನ ಪ್ರೀತಿ ಮಾಡೋದು ಹೇಳ್ತಾ ಇಲ್ಲ, ತಂದೆ ಮಗನ ಪ್ರೀತಿ ಮಾಡೋದು ಹೇಳ್ತಾ ಇಲ್ಲ. ನೀ ಪ್ರೀತಿ ಅಂದ್ರೆ ಎಲ್ಲಾರು ಅದೇ ಅಲ್ಲ. ಹುಡುಗನ ಹುಡುಗಿ ಲವ್ ಮಾಡೋದೇ ಪ್ರೀತಿ ಅಂತೀರ ಅಲ್ವಾ? ಆ ಹುಡುಗನ ಈ ಹುಡುಗಿ ಪ್ರೀತಿಸ್ತಾ ಇದ್ದಾಳ, ಆ ಹುಡುಗಿ ಈ ಹುಡುಗನ ಅವಳನ್ನ ಪ್ರೀತಿಸ್ತಾ ಇದ್ದಾನೋ, ಇದು ತಾನೇ ನಾವು ಅಲ್ಲ. ಸಾರಿ, ಅದು ಪ್ರೀತಿ ಅಲ್ಲ, ಅದು ದ್ವೇಷ. ಅದು ಆ ಹುಡುಗನ್ ನೋಡಿ, ಆ ಹುಡುಗನ ಶೇಪ್ ನೋಡಿ, ಆ ಹುಡುಗನ ಕೂದಲು ನೋಡಿ, ಆ ಹುಡುಗನ ಬಟ್ಟೆ ಹಾಕೋದು ನೋಡಿ, ಆ ಹುಡುಗಿ ಕೂದಲು ನೋಡಿ, ಆ ಹುಡುಗಿ ಮಾತು, ನಗು, ಲಿಪ್ಸು, ಬಾಡಿಯನ್ನು ನೋಡಿ ಬೆರೆದಾಗಿರೋದು ಪ್ರೀತಿ ಅಲ್ಲ, ಅದು ದ್ವೇಷ. ನೀವು ಹೆಂಗ್ ತಗೊಂಡ್ರಿ ನನಗೆ ಗೊತ್ತಿಲ್ಲ. ಪ್ರೀತಿ ಮಾಡಿದ ಮೇಲೆ ಯಾಕೆ ಇವತ್ತೆಲ್ಲ ಸ್ಪಾಯ್ಲ್ ಆಗ್ತದೆ? ಯಾಕೆ ದ್ವೇಷಿಸ್ತಾ ಇದ್ರೆ? ಯಾಕೆ ಮರ್ಡರ್ ಮಾಡ್ತಾರೆ? ಹೇಳಿ ಹೇಳಿ, ಬೇಗ ಹೇಳಿ. ಒಂದು ಹುಡುಗಿನ ಪ್ರೀತಿ ಮಾಡ್ಬಿಟ್ಟು ಇನ್ನೊಂದು ಹುಡುಗಿನ, 2 ಹುಡುಗಿನ ಯಾಕೆ ಲವ್ ಮಾಡ್ತಾರೆ? ಅದೆಲ್ಲ ಪ್ರೀತಿ? ದ್ವೇಷನ ಪ್ರೀತಿನ? ಬೇಗ ಹೇಳಿ. ದ್ವೇಷ. ಹಲ್ಲೆಲೂಯಾ. ಬಟ್ ಜೀಸಸ್ ಲವ್, ಬಿಲೀವರ್ ಲವ್, ಡಿಸರ್ವರ್ ಲವ್ ಹಾಗಲ್ಲ. ಮುಖ್ಯವಾಗಿ ಒಂದು ಪಾಸ್ಟ್ಗೆ ಪ್ರೀತಿ ಇರಬೇಕು, ಸಭೆ ಮೇಲೆ, ಸುತ್ತಮುತ್ತಲಿರೋ ಜನರ ಮೇಲೆ ಒಳ್ಳೆ ಹೆಸರು ತಗೊಂಡಿರ್ಬೇಕು. ಆಮೆನ್. ಸೊ ಇನ್ಮೇಲೆ ನೀವು ಪ್ರೀತಿಯನ್ನು ಫಲಾನ ಹೊಂದ್ಕೊಂಡಿದ್ದೀರಿ. ನೆಕ್ಸ್ಟ್ 2 ಸಂತೋಷ. ಸಂತೋಷ ಅಂದ್ರೇನು? ಅಳೋದು, ಎಂಜಾಯ್. ಆಮೆನ್. ರಿಜಾಯ್ಸ್. ಸಂತೋಷ ಇರಬೇಕು. ಆಮೆನ್. ಫಿಲಿಪಿಯನ್ 4:4 ಓದಿ. ಫಿಲಿಪ 4:4 ಬೇಗ ಓದಿ. ರೋಮನ್ 12:15
ಎರಡು ಓದಿ ಬೇಗ. ಫಿಲಿಪಿಯನ್ಸ್ 4:4 ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ರಿಜೈಸ್ ಇನ್ ದ ಲಾರ್ಡ್, ಐ ಸೇ ಅಗೇನ್ ರಿಜೈಸ್ ಇನ್ ದ ಲಾರ್ಡ್. ಹಲ್ಲೆಲೂಯಾ. ದೇವರಲ್ಲಿ ಸಂತೋಷಪಡಿ, ವಿಶ್ವಾಸಗಳಲ್ಲಿ ಸಂತೋಷಪಡಿ, ಸೇವೆಯಲ್ಲಿ ಸಂತೋಷಪಡಿ, ಕುಟುಂಬದಲ್ಲಿ ವೈಫ್ ಹತ್ರ ಭರ್ತ ಭಾರ್ಯ ಆಮೇಲೆ ಪಿಲ್ಲಲು ಆಮೇಲೆ ಮಕ್ಕಳು, ತಂದೆ ತಾಯಿ, ಗಂಡ ಹೆಂಡತಿಯಲ್ಲಿ, ಸಭೆ ಓದುವಿನಲ್ಲಿ ಸಂತೋಷಪಡಿ, ಕರ್ತನಲ್ಲಿ ಸಂತೋಷಪಡಿ. ಬಹಳ ಜನಕ್ಕೆ ದೇವ್ರ ಬಗ್ಗೆ ಸಂತೋಷವೇ ಇಲ್ಲ. ಅಯ್ಯೋ ದೇವ್ರು ಏನು ನನ್ನ ಬ್ಲೆಸ್ ಮಾಡಿಲ್ಲ, ನನ್ನ ಲೈಫ್ ಹಿಂಗೆ, ನನ್ನ ಕೆಲಸ ಕೊಟ್ಟಿಲ್ಲ, ನಾನು ಹಿಂಗೆ, ನನ್ನ ಜೀವಿತ ಹಿಂಗೆ. ಇದು ದ್ವೇಷ. ನೀನು ವಾಕ್ಯದ ದ್ವೇಷ ಮಾಡ್ತಾ ಇದೀಯಾ, ಯೇಸುವನ್ನ ದ್ವೇಷ ಮಾಡ್ತಾ ಇದೀಯಾ. ಪ್ರೇಯರೇ ಮಾಡಲ್ಲ, ಅದು ದ್ವೇಷ. ನೀನ್ ಪ್ರೇಯರ್ ಮಾಡ್ತಲ್ಲ ದ್ವೇಷ, ಬೈಬಲ್ ಓದ್ತಲ್ಲ ದ್ವೇಷ, ಇನ್ನೊಬ್ರಿಗೆ ಸುವಾರ್ತೆ ಹೇಳ್ತಲ್ಲ ದ್ವೇಷ ಮಾಡ್ತಾ ಇದೀನಿ. ನೀನು ಯೇಸುವನ್ನ ನೀನು ಹೇಗನ್ನ ತಿಳ್ಕೊಳ್ತೀನಿ. ನನಗೆ ಪವಿತ್ರ ಆತ್ಮ ಹೇಳೋದು ನಿಮ್ಗೆ ಹೇಳ್ಬಿಡ್ತಾರೆ. ಏನ್ ಬ್ರದರ್ ಹಿಂಗೆ ಹೇಳ್ತಾರೆ, ನನಗೇನೋ ಗೊತ್ತಿಲ್ಲ, ನಿನ್ನ ಇಷ್ಟ. ಆಮೇಲೆ ನನ್ಗೆ ಆ ಥರ ಎಡಿಟಿಂಗ್ ಕಟಿಂಗ್ ಮಾಡಿಡೋದು, ನಿನ್ನ ಸಂಭಾಷಿಸ್ಕೊಳ್ಳೋದು ನನಗೆಲ್ಲ ಇಷ್ಟ ಇಲ್ಲ. ಕೆಲವರು ಸಹಿಸಕ್ಕಾಗ್ತಾರೆ, ಹೋಗ್ಬಿಡ್ತಾ ಇದ್ದಾರೆ ಇಲ್ಲಿಂದ ಹೋಗ್ಬಿಡ್ತಾ ಇದ್ದಾರೆ, ಕೆಲವರು ಸಹಿಸಕ್ಕಾಗ್ತಾರೆ. ಆಮೇಲೆ ನನಗೆ ಅದೇನೋ ಗೊತ್ತಿಲ್ಲ, ನನಗೆ ಎಷ್ಟು ದೇವ್ರು ಕೊಡ್ತಾರೆ ನಾನು ಅಷ್ಟೇ ಕೇಳ್ತೀನಿ. ಹೋದವ್ರ ಬಗ್ಗೆ ನಾನೇನು ಮಾಡೋಕ್ಕಾಗಲ್ಲ. ಪ್ರೇ ಮಾಡ್ತೀನಿ, ಕನ್ವಿನಿಯನ್ಸ್ ಮಾಡ್ತೀನಿ, ಅವ್ರ ಹತ್ರ ನಾನು ಸಮಾಧಾನ ಹೇಳ್ತೀನಿ, ಅದ್ರ ಮೇಲೆ ನಾನೇನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಆಮೆನ್. ಎಲ್ಲಿ ಹುಡುಗರು? ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಬ್ಬರು ಯಾರು ಡೈಲಿ ಒಬ್ಬೊಬ್ಬರು ರೀತಿ ವಾಲಂಟಿಯರ್ಸ್ ಕೆಲಸ ಮಾಡಿ ಕಂಟ್ರೋಲ್ ಮಾಡಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎರಡು, ಥ್ಯಾಂಕ್ ಯು ಜೀಸಸ್. ಸಂತೋಷವಾಗಿದೆ, ದೇವರಲ್ಲಿ ಸಂತೋಷವಾಗಿದೆ. ನೆಕ್ಸ್ಟ್ ರೋಮನ್ 12:15 12:15 ರೋಮಪುರ ಫಾಸ್ಟ್ ಆಗಿ. ಸಂತೋಷಪಡುವವರ ಸಂಗಡ ಸಂತೋಷಪಡಿ, ಅಳುವವರ ಸಂಗಡ. ಯಾರಾದ್ರೂ ಒಬ್ರು ನಗ್ತಾ ಇದ್ರೆ, ಸಂತೋಷವಾಗಿದ್ರೆ, ಎಂಜಾಯ್ ಆಗಿದ್ರೆ ನೀವು ಅವ್ರ ಜೊತೆ ಸಂತೋಷವಾಗಿರಿ. ಅಳ್ತಾ ಇದ್ರೆ ನೀವು ನಗಬೇಡಿ, ಅವ್ರ ಬೇಸರ ಆಗುತ್ತೆ. ಯಾರ ಬೇಸರವಾಗಿದ್ರೆ ನೀವು ನಗಬೇಡಿ, ಅದು ಬೇಸರ. ನಗಿ, ಅವ್ರ ಜೊತೆ ಸಂತೋಷವಾಗಿರಿ. ಪ್ರೇಯರ್ ಮಾಡೋರ ಜೊತೆ ಸಂತೋಷ, ಧೈರ್ಯ ಕೊಡಿ. ದೇವರಿದ್ದಾರೆ ಅಂತೇಳಿ ನಿಜವಾಗಿರಿ. ನೀವು ಸಂತೋಷವಾಗಿರುವಾಗ ನೀನು ನೋಡಿ ಅವರು ಸಂತೋಷ ಪಡ್ತಾರೆ. ಆಮೇಲೆ ನೀನು ಅಳ್ತಾ ಇದ್ರು ಅವ್ರ ಹತ್ರ, ಅವರು ಸೇರಿ ನಿನ್ ಜೊತೆ ಅಳ್ತಾರೆ. ಅಯ್ಯೋ ನನಗೋಸ್ಕರ ಇವ್ರು ಅಳ್ತಾರೆ, ನಾನು ಅಳ್ತಾ ಇದ್ರೆ ನೀವು ಕಣ್ಣೀರು ಹಾಕೋ ಮುಂದ್ಗಡೆ ನೀವು ಕಣ್ಣೀರು ಹಾಕಿ, ನಗೋರ್ ಜೊತೆ ನೀವು ನಗಿ. ಇಷ್ಟು ಒಂದು ಸಮಾಧಾನಕರ ಗೊತ್ತಾ? ಇದ್ರ ಅರ್ಥ ಏನಂದ್ರೆ ನೀವು ಮನುಷ್ಯರ ಜೊತೆನೂ ಸಂತೋಷವಾಗಿರ್ಬೇಕು, ದೇವರ ಜೊತೆನೂ ಸಂತೋಷವಾಗಿರ್ಬೇಕು. ಆಮೆನ್, ಹಲ್ಲೆಲೂಯಾ. ಈ ಜನ ಓದ್ತಾ ಇದ್ರೆ ನೋಡ್ಕೊಂಡಿದ್ದೀರಾ? ಮನು ಕಂಟ್ರೋಲ್ ಮಾಡ್ಬೇಕಲ್ಲ, ಇಟ್ಬಿಟ್ಟು ನಾಚಿಕೆ ಮಾಡ್ಬೇಡಿ, ಇನ್ನೊಂದ್ಸರಿ ಕಂಟ್ರೋಲ್ ಮಾಡು. ಈಗ ಹೇಳ್ಬೇಡ, ಒಬ್ಬೊಬ್ಬನ್ ಬಿಡಿ, ಅದು ಅಲ್ಲಿ ಗ್ರೂಪ್ ಆಗಿರ್ತದೆ ಕೆಳಗಡೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಸೊ ಇನ್ಮೇಲೆ ಸಮಾಧಾನವಾಗಿರ್ತೀರಿ ಎಲ್ಲರ ಹತ್ರನೂ. ಮನುಷ್ಯರಂದ್ರೆ ನಿಮ್ಮ ಅಮ್ಮನ ಮನುಷ್ಯನ ತಾನೇ, ಇಲ್ಲ ಎಮ್ಮೆನ? ಹಿಂಗೆ ಕೇಳ್ಬೇಕು ಇವಾಗ. ಹೇಳು, ಚಿಕ್ಕಮ್ಮ ಇರಲಿ, ದೊಡ್ಡಮ್ಮ ಇರಲಿ, ಅಜ್ಜಿ ಇರಲಿ, ತಾತ ಇರಲಿ, ಮನುಷ್ಯರು ತಾನೇ ಅವರು. ಬೋಧಕನಿರಲಿ, ವಿಶ್ವಾಸ ಇರಲಿ, ಮನುಷ್ಯರು ತಾನೇ. ಮನುಷ್ಯರ ಹತ್ರ ಹೆಂಗಿರ್ಬೇಕಂತ ನೀವು ಸಮಾಧಾನವಾಗಿ ಇರ್ತೀಯಾ? ಪರಲೋಕ ಬೇಕು, ದೇವ್ರ ಚಿತ್ತನ ನೆರವೇರಿಸಬೇಕಂದ್ರೆ ಇದು ದೇವ್ರ ಹತ್ರನೂ ಸಮಾಧಾನ ಮಾಡಿ. ಬಹಳ ಜನ ದೇವ್ರ ಹತ್ರ ಕಿತ್ಲಾಟ ಮಾಡ್ತಾರೆ ಗೊತ್ತಾ, ಫೈಟ್ ಮಾಡ್ತಾರೆ ಗೊತ್ತಾ, ಬಾರ ಅಂತಾರೆ ಗೊತ್ತಾ, ಬಿಟ್ಬಿಟ್ಟು ಬೇರೆ ಮಾರ್ಗ ಹಿಡಿತಾರೆ ಗೊತ್ತಾ. ಇದೆಲ್ಲ ಏನ್ ಗೊತ್ತಾ? ದೇವ್ರ ಜೊತೆ ಫೈಟ್ ಮಾಡೋದು, ಯುದ್ಧ ಮಾಡೋದು. ದೇವ್ರ ವಾಕ್ಯದ ಬಗ್ಗೆ ನಿನ್ ಸಂಶಯ ಬಂದಂದ್ರೆ, ನೀನ್ ಬೇರೆ ಮಾರ್ಗ ಹಿಡಿದಿದ್ದಿ ಅಂದ್ರೆ, ನೀನ್ ದೇವ್ರು ಹೇಳ್ತಿರೋದನ್ನ ಮಾಡ್ತಾ ಇದ್ದೆ ಅಂದ್ರೆ ದೇವ್ರನ್ನ ದ್ವೇಷಿಸ್ತಾ ಇದೆಯಾ, ವಾಕ್ಯನ ತುಳಿತಾ ಇದೆಯಾ? ತುಳಿಯಕ್ಕಾಗಲ್ಲ ಅಂದ್ರೆ ವಾಕ್ಯನ ಮಾತು ಹೇಳ್ತಿದ್ದೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೆಕ್ಸ್ಟ್ ಥರ್ಡ್ ಒನ್, ಆಮೆನ್. ದೀರ್ಘ ಶಾಂತಿ ಏನಿದೆ? ಮೂರನೇದು ಸಮಾಧಾನ. ಸಾರಿ, ಹಲ್ಲೆಲೂಯಾ. ಸಮಾಧಾನಕ್ಕೆ ಆಪೋಸಿಟ್ ಪದ ಅಸಮಾಧಾನ. ಹಲ್ಲೆಲೂಯಾ. ಕೆಲವರು ಯಾವಾಗ ನೋಡಿದ್ರೆ ಅಸಮಾಧಾನವಾಗೇ ಇರ್ತಾರೆ, ಬೇಜಾರಾಗೇ ತಗೊಂತಾರೆ, ಅಸಮಾಧಾನವಾಗೇ ಇರ್ತಾರೆ, ಎಲ್ಲದಕ್ಕೂ ಗಲಿಬಿಲಿ. ಕಾರಣ ಏನಂದ್ರೆ ಸಮಾಧಾನ ಅನ್ನೋ ಫಲ ಅವರಲ್ಲಿ ಇಲ್ಲ. ಆಮೆನ್, ಹಲ್ಲೆಲೂಯಾ, ಆಮೆನ್. ರೋಮನ್ಸ್ 12:18
ಓದಿ ಬೇಗ ಓದಿ. ಸಾಧ್ಯವಾದರೆ ನಿಮ್ಮಿಂದ ಆಗುವ ಮಟ್ಟಿಗೆ ಎಲ್ಲರ ಸಂಗಡ. ಸಿಸ್ಟರ್ ಅರ್ಥ ಆಗ್ತಾ ಇದೆಯಾ? ಅರ್ಥ ಆಗ್ತಾ ಇದೆ ಬ್ರದರ್? ಸಾಧ್ಯವಾದ್ರೆ ಎಲ್ಲರ ಸಂಗಡ. ಗಂಡನ, ನಿನ್ನ ಹೆಂಡತಿನೋ, ನಿನ್ನ ಹಸ್ಬೆಂಡೋ, ವೈಫೋ, ಪಾಸ್ಟರೋ, ವಿಶ್ವಾಸಿನೋ, ಅನ್ಯ ಜನಗಳು, ದೇವ ಜನರು, ದೇವ ನಂಬಿರೋರು, ನಂಬದೇ ಇರೋರು, ಎಲ್ಲರ ಸಂಗಡ ಹೆಂಗಿರ್ಬೇಕು ನೀನು? ಅವ್ರು ಗಲಾಟೆ ಮಾಡ್ತಾರೆ, ನೀನ್ ಮಾಡಬೇಡ. ಅವ್ರು ಬೈಲಿ, ನೀನ್ ಬೈಬೇಡ. ಅವ್ರು ನೀನ್ ನೋಡಿಲಿ, ನೀನ್ ಹೊಡಿಬೇಡ. ನೀನ್ ನೋಡಿದ್ರೆ ಏನ್ ಮಾಡ್ತಾ ಇಲ್ಲ ಗೊತ್ತಾ? ನೀನ್ ಅವ್ರ ಹತ್ರ ಸಮಾಧಾನ ಮಾಡ್ತಾ ಇಲ್ಲ, ನೀನ್ ಅವ್ರ ಹತ್ರ ದ್ವೇಷ ಮಾಡ್ತಾ. ಅವ್ರು ಹೊಡಿಲಿ, ತಿನ್ನು. ಅವ್ರು ಬೈಲಿ, ಅವ್ರು ಜಗಳ ಮಾಡ್ಲಿ, ನೀನ್ ಮಾಡು. ನೀನ್ ಸುಮ್ಮನೆ ಜೀಸಸ್ ತರ ಹಿಂಗಿರೋ, ತಿರ್ಸು. ಹಿಂಗ್ ಹೊಡಿತ ಅಷ್ಟೇ. ಹಿಂಗ ತಿರ್ಗಾ ಹಿಂಗ್ ತಿರ್ಸು. ಆಮೇಲೆ ಜೀಸಸ್ ಮಾಡಿದ್ ನಿನ್ಗೆ ಹೇಳ್ತಾ ಇದ್ದ. ಎಲ್ಲರ ಸಂಗಡ ಹೆಂಗಿರ್ಬೇಕು ನೀನು? ಸಮಾಧಾನ. ಅವ್ರು ಯಾರೇ ಇರಲಿ, ನಿಮ್ಮ ಹಸ್ಬೆಂಡ್ ಏನು ಗೊರಿಲ್ಲ ಅಲ್ಲ, ನಿಮ್ಮ ವೈಫ್ ಏನು ಸಿಂಪಾಂಗಿ ಅಲ್ಲ, ಅರ್ಥ ಆಯ್ತಾ? ಟೈಗರ್ ಅಲ್ಲ, ಓಕೆ, ಡಾಂಕಿನೂ ಅಲ್ಲ. ಅವನ್ನ ನಿಮ್ ದೇವ್ರು ಕಟ್ಕೊಟ್ಟಿಲ್ಲ, ಮನುಷ್ಯನೇ ಕಟ್ಕೊಟ್ಟಿರೋದು. ಅದಕ್ಕೆ ಎಲ್ಲರ ಸಂಗಡ ಹೆಂಗಿರ್ಬೇಕು? ಅವ್ರ ಅಣ್ಣ ಇಲ್ಲಿ, ಬ್ರದರ್ ಇಲ್ಲಿ, ಸಿಸ್ಟರ್ ಇಲ್ಲಿ. ನಿನ್ ಸಿಸ್ಟರ್ ಅವರು, ನಿಮ್ಮ ತಾಯಿಗೆ, ನಿನ್ಗೂ ಅವ್ರ ತಾಯಿ ಒಬ್ರೇ, ನಿನ್ಗೂ ಅವ್ರ ತಂದೆ ಒಬ್ರೇ. ನಿಮ್ಮ ಅಣ್ಣಗೂ ನಿನ್ಗೆ ತಂದೆ ಒಬ್ರೇ ತಾನೆ? ನಿನ್ ತಂಗಿಗೂ ನಿನ್ಗೆ ತಂದೆ ಒಬ್ರೇ ತಾನೆ? ಒಂದೇ ತಾಯಿ ಮಕ್ಕಳಲ್ವಾ ನೀವು? ಯಾಕೆ ಕಿತ್ಲಾಡ್ತೀರಾ? ಹೇಳಿ. ನನ್ಗೆ ಅವನಂದ್ರೆ ಆಗಲ್ಲ, ನನ್ಗೆ ಅವಳಂದ್ರೆ ಆಗಲ್ಲ. ನಿಮ್ಮ ಅಪ್ಪ ಅವಳು ಪ್ರೀತಿಸಿದ್ರೆ ನಿಮ್ಮ ಅಣ್ಣ ಏನ್ ಮಾಡ್ಬೇಕು? ನಿಮ್ಮ ಅಣ್ಣ ನಿಮ್ಮ ತಂದೆ ನಿಮ್ಮ ಅಣ್ಣನ ಪ್ರೀತಿಸ್ತಾರೆ, ಅದಕ್ಕೆ ನಿಮ್ಮ ಅಣ್ಣ ಕಾರಣನಾ? ನಮ್ಮ ಅಣ್ಣನ ಪ್ರೀತಿಸ್ತಾರೆ, ನಾನು ಅದಕ್ಕೆ ನಮ್ಮ ಅಣ್ಣನ ನಾನು ದ್ವೇಷಿಸ್ತೀನಿ. ಇಟ್ಸ್ ವೆರಿ ಬಿಗ್ ಮಿಸ್ಟೇಕ್. ಆಮೇಲೆ ನಮ್ಮ ತಂದೆ ಹತ್ರ ಎಷ್ಟು ಸಾರಿ ಹೇಳಿದ್ವಿ ಗೊತ್ತಾ? ನಿಮ್ಗೆ ಇಬ್ರು ಗಂಡು ಮಕ್ಕಳಲ್ಲ, ನನ್ನ ಒಂಥರ ನೋಡ್ತೀವಿ, ನಮ್ಮ ಅಣ್ಣನ ಒಂಥರ ನೋಡ್ತೀವಿ, ಒಂದೇ ತರ ನೋಡು. ಆಮೇಲೆ ಅವ್ರು ನೋಡ್ತಾ ಇರಲಿಲ್ಲ. ಅದೇ ಬಿಗ್ ಮಿಸ್ಟೇಕ್, ತಪ್ಪು. ಎಲ್ಲರ ಸಂಗಡ ಸಮಾಧಾನವಾಗಿದೆ. ಇನ್ನೊಂದು ವಾಕ್ಯ ಓದು, ಮತ್ತಾಯ 5:9, ಮ್ಯಾಥ್ಯೂ 5:9. ಬೇಗ 5:9 ಏನ್ ಹೇಳ್ತೇನೆ? 5:9. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳೆನಿಸಿಕೊಳ್ಳುವರು. ಜಗಳ, ಗಲಿಬಿಲಿ, ದೇಶ, ಹೊಟ್ಟೆ ಕಿಚ್ಚು, ಕಕ್ಷಭೇದ, ಭಿನ್ನಮತ, ಮೇಲು ಕೀಳು, ಅವ್ರು ನನ್ನವರು, ಅವ್ರು ನನ್ನ ಅಕ್ಕ, ಇವ್ರು ಬೇರೆಯವ್ರ ಅಕ್ಕ ಅಂತ ನೀನು ಇಟ್ಕೊಂಡ್ರೆ ನೀನ್ ದೇವ್ರ ಮಗು ಅಲ್ಲ, ಪಿಶಾಚಿ ಮಗು ಆಗ್ತದೆ. ದೇವ್ರ ಮಗು ಅಲ್ಲ ಅಂದ್ರೆ ಪಿಶಾಚಿ ಮಗುನೇ ಆಗ್ಬೇಕು. ನೀನಾಗ್ಲಿ, ನಾನಾಗ್ಲಿ. ದೇವ್ರ ಮಗು ಆಗ್ಬೇಕಂದ್ರೆ ನೀನು ಸಮಾಧಾನವಾಗಿರ್ಬೇಕು, ಸಮಾಧಾನ ಪಡಿಸ್ಬೇಕು, ಬೇರೆಯವ್ರಿಗೂ ಸಮಾಧಾನ ಪಡಬೇಕು. ಕಿತ್ಲಾಡ್ತಾ ಇದ್ದಾರಾ? ಅಮ್ಮ ಅಪ್ಪ ಕಿತ್ಲಾಡ್ತಾ ಇದಾರೆ, ಸಮಾಧಾನ ಹೇಳು. ಅಣ್ಣ ತಮ್ಮ ಕಿತ್ಲಾಡ್ತಾ ಇದ್ದಾರೆ, ಸಮಾಧಾನ ಹೇಳು. ಒಂದು ಬ್ರದರ್ ಸಿಸ್ಟರ್ ಕಿತ್ಲಾಡ್ತಾ ಇದ್ದಾರೆ, ಸಮಾಧಾನ ಹೇಳು. ಇನ್ನು ಏನು ಅವ್ರ ಬಗ್ಗೆ ಹೇಳ್ಬಿಟ್ಟು ದ್ವೇಷ ಹುಟ್ಟಿಸಿ ಜಗಳ ಜಾಸ್ತಿ ಇಟ್ಬೇಡ. ಸಮಾಧಾನ ಪಡಿಸುವವರು ಅವ್ರು ಏನಾಗ್ತಾರೆ? ಎಲ್ಲರೂ ಮಾತಾಡಿ, ದೇವರ ಮಕ್ಕಳಾಗ್ತಾರೆ. ದೇವರ ಮಕ್ಕಳು ಅನ್ನೋದು ಒಂದು ಗ್ರೇಟ್ ನೇಮ್. ಅದು ಆಮೇಲೆ ತುಂಬಾ ವಾಕ್ಯ ದೇವರು ಮಾತಾಡ್ತಾರೆ. ತುಂಬಾ ವಾಕ್ಯ ದೇವರು ಇವತ್ತು ಮಾತಾಡ್ತಾರೆ. ನೋಡಿ, ಫ್ರೂಟ್ಸ್ ಏನಿದೆ ಹಣ್ಣುಗಳು. ಹಲ್ಲೆಲೂಯಾ. ಈಗ ನಾನು ಫ್ರೂಟ್ಸ್ ತಿಂತೀನಿ ನಡುವೆ ಜಾಸ್ತಿ, ಒಂದು 1.5 year ಇಂದ. ಹಲ್ಲೆಲೂಯಾ. ಈ ಫ್ರೂಟ್ಸ್ ನೋಡಿದ್ರೆ ಇನ್ನೂ ಅದಕ್ಕಿಂತ ಟೇಸ್ಟ್ ಆಗ್ತಾರೆ ನನಗೆ. ಹಲ್ಲೆಲೂಯಾ. ನಾನು ಫ್ರೂಟ್ಸ್ ಯಾವಾಗ ಯಾವ ಟೈಪ್ ಕೊಟ್ಟರು ತಿಂತೀನಿ. ಈಗ ಈ ಫ್ರೂಟ್ಸ್ ನೋಡಿದ್ರೆ ಇನ್ನೂ ಜಾಸ್ತಿ ಪ್ರೀತಿ ಆಗ್ತಾರೆ. ಹಲ್ಲೆಲೂಯಾ. ನೆಕ್ಸ್ಟ್ ದೀರ್ಘ ಶಾಂತಿ. ಏನಿದು ನೆಕ್ಸ್ಟ್? 4th one, ದೀರ್ಘ ಶಾಂತಿ. ಮ್ಯಾಥ್ಯೂ 5:5 ಓದಿ. ಮತ್ತಾಯ 5:5 ಅಲ್ಲೇ ಇದೆ. ಏನಿದೆ? ಶಾಂತರು, ಪೀಸ್ ಆಗಿರೋರು, ಪೀಸ್ ಆಫ್ ಮೈಂಡ್, ಪೀಸ್ ಡೀಲ್. ನಿಮ್ಮ ಅಣ್ಣ ಹತ್ರ ಪೀಸ್ ಡೀಲ್ ಮಾಡ್ಕೋ, ನಿಮ್ಮ ತಾಯಿ ಹತ್ರ ಪೀಸ್ ಡೀಲ್ ಮಾಡ್ಕೋ, ನಿಮ್ಮ ಫಾಸ್ಟ್ ಹತ್ರ ಪೀಸ್ ಡೀಲ್ ಮಾಡ್ಕೋ, ನಿನ್ ವಿಶ್ವಾಸ ಹತ್ರ ಪೀಸ್ ಡೀಲ್ ಮಾಡ್ಕೋ. ಏನಂದ್ರೆ ಶಾಂತರು ಅವರು ಈ ಭೂಮಿಯಲ್ಲಿ 1000 ವರ್ಷ ಯೇಸು ಕ್ರಿಸ್ತನ ಆಳ್ವಿಕೆ ಮಾಡ್ತಾರೆ. ಬಿಡ್ತೀನಿ, ದೀರ್ಘ ಶಾಂತಿಯಿಂದ ಇರಬೇಕು. ಯೇಸು ಕ್ರಿಸ್ತನ್ ಬರ್ತಾನೆ ಇರಲ್ಲ. ಎಷ್ಟೋ ಜನ ಬೈಕೊಂತ ಇದ್ದಾರೆ, ಇಷ್ಟು ದಿನ ಆಯ್ತು, 2000 years ಆಯ್ತು ಹೇಳಿ ಜೀಸಸ್ ಕಮಿಂಗ್ ಸೂನ್ ಅಂತ ಹೇಳ್ತಾರೆ.
ಯೇಸು ಬೇಗ ಬರ್ತೀನಿ. ಎಲ್ಲಿ ಬಂದಿದ್ದು? ಹಂಗೆ ಇದೆ ಎಲ್ಲಾನು, ಪ್ರಪಂಚ ಎಲ್ಲ ಹಂಗೆ ಇದೆ. ಬಂದಾಗ ಸಮಾಧಾನ ಮಾಡ್ತೀವಿ ಎಲ್ಲಿ? ಆಮೇಲೆ ಮೋಶೆ ಬರೋದು ಲೇಟ್ ಆಗಿದ್ಕ ಸಮಾಧಾನವಾಗಿರ್ಲಿಲ್ಲ, ಗಲಿಬಿಲಿ ಮಾಡ್ಕೊಂಡ್ಬಿಟ್ರು. ಮೋಶೆ ಬರೋದು ಲೇಟ್ ಆಗಿದ್ಕ ಇಸ್ರಾಯಲ್ಸ್ 22 lakhs ಪೀಪಲ್, 22 ಲಕ್ಷ ಜನ ಮನೆಯಲ್ಲಿ ಸಮಾಧಾನ, ತಿರ್ಗ ಶಾಂತಿ, ಶಾಂತಿಯಿಂದ ಮಾತಾಡಿ, ಶಾಂತಿಯಿಂದ ಉತ್ತರ ಕೊಡಿ, ಶಾಂತಿಯಿಂದ ಆನ್ಸರ್ ಕೊಡಿ, ಶಾಂತಿಯಿಂದ ಫ್ಯಾಕ್ಟ್ರಿ, ಕಂಪನಿ, ಸೇವೆ, ಒಂದು ಮಿನಿಸ್ಟ್ರಿ ಶಾಂತಿಯಿಂದ ಮಾಡಿ. ಶಾಂತಿಯಿಂದ ಇರೋದಕ್ಕೆ ದೇವರು ನಮ್ಮನ್ನ ಕರೆದಿರೋದು, ಗಲಿಬಿಲಿಗಲ್ಲ. ಗಲಿಬಿಲಿಗೆ ದೇವರು ನಮ್ಮನ್ನ ಕರೆದಿಲ್ಲ ಅಂತ ವಾಕ್ಯ ಹೇಳ್ತಿದೆ. ಶಾಂತಿಯಿಂದ ಇರೋದಕ್ಕೆ ದೇವರು ನಮ್ಮನ್ನ ಕರೆದಿದ್ದಾರೆ. ದಯೆ, ಇನ್ನೊಬ್ಬರಿಗೆ ಹೆಲ್ಪಿಂಗ್ ಮಾಡೋ ಬುದ್ಧಿ. ಅಯ್ಯೋ ಅನ್ನೋದು, ಯಾರು ಆಕ್ಸಿಡೆಂಟ್ ಆಗಿದೆ, ಪೆಟ್ರೋಲ್ ಆಗೋಗಿದೆ, ಕಷ್ಟದಲ್ಲಿದ್ದಾರೆ, ರೋಗದಲ್ಲಿದ್ದಾರೆ, ಮೆಡಿಸಿನ್, ಊಟ, ಅವ್ರಿಗೆ ದುಡ್ಡು, ಅವ್ರ ಮಗುನ ಸ್ಕೂಲ್ ಓದಿಸೋದು, ಆಮೇಲೆ ಸಹಾಯ ಮಾಡೋದು, ಬೈಬಲ್ ಕೊಡೋದು, ವಾಕ್ಯ ಹೇಳೋದು, ಅದು ಸಹಾಯನೇ. ದಯೆ ತೋರಿಸೋ ಬುದ್ಧಿ ನಮಗಿರ್ಬೇಕು. ಲೂಕ 10:37, ಲೂಕ 10:37. ಬೇಗ ಓದಿ, ಫಾಸ್ಟ್ ಆಗಿರ್ಬೇಕು ಬೈಬಲ್ ಓದೋದ್ರಲ್ಲಿ. ನನಗೆ ಅದೇ ತುಂಬ ಇಷ್ಟ. ನನಗೆ ಯಾರು ಬೈಬಲ್ ಯಾವಾಗಲೂ ನೀವು ಹೇಳಿದ್ದು ಬ್ರದರ್ ಓದ್ತೀನಿ ಬೇಗ, ನನಗೊಂದು ಮೈಕ್ ಕೊಟ್ಬಿಡಿ ಅಂದರೆ ನಿಮ್ಗೆ ಕೊಟ್ಬಿಡ್ತೀನಿ, ಬೇಗ ಬೇಗ ಫಾಸ್ಟಾಗಿ ಹೋಗುತ್ತೆ. 10:37. ಅದೇ ರೀತಿಯಾಗಿ ನನಗೆ ಓದ್ಬಿಡ್ತೀನಿ. ಎಲ್ಲಿಯೇ ಕೇಳಿದಕ್ಕೆ ಆ ಧರ್ಮೋಪದೇಶವನ್ನು ಅವನಿಗೆ ದಯೆ ತೋರಿಸಿದವನೇ ಅಂದನು. ಆಗ ಯೇಸು ಅವನಿಗೆ, ಹೋಗು, ನೀನು ಅದರಂತೆ ಮಾಡು ಎಂದು ಹೇಳಿದನು. 36 ಬೇಕಾದ್ರೆ ಓದ್ಕೊಳ್ಳಿ. ಈ ಮೂರಲ್ಲಿ ಯಾವನು ಕಳ್ಳನ ಕೈಗೆ ಸಿಕ್ಕಿದವನಿಗೆ ನೆರೆಯವನಾದನೆಂದು ನಿನಗೆ ತೋರಿಸುತ್ತದೆ? ಹೆಲ್ಪಿಂಗ್ ನೇಚರ್, ಸಹಾಯ ಮಾಡೋ ಬುದ್ಧಿ, ಅಯ್ಯೋ ಅನ್ನೋ ಬುದ್ಧಿ. ಪಾಪ ನಮ್ಮ ತರನೇ, ನಮ್ಮ ಅಣ್ಣ, ನಮ್ಮ ತಾಯಿ, ನಮ್ಮ ಅಕ್ಕ, ನಮ್ಮ ತಂಗಿ, ನಮ್ಮ ತಂದೆ ತರನೇ. ನಮ್ಮ ತಂದೆನೇ ಪಾಪ ವಯಸ್ಸು, ನಮ್ಮ ತಂದೆ ತರ ಇದ್ದಾರೆ. ಅಯ್ಯೋ ನಮ್ಮ ತಂದೆನೇ, ಇವ್ರು ನೋಡಿದ್ರೆ ನಮ್ಮ ತಂದೆ ತರ ಜ್ಞಾಪಕ ಬರ್ತದೆ. ನಮ್ಮ ತಂದೆನೇ ಇರ್ಬೇಕು. ನಮ್ಮಲ್ಲಿ ದಯೆ ತೋರಿಸೋ ಬುದ್ಧಿ ಇರ್ಬೇಕು. ನಿನ್ನ ಹತ್ರ ಇರೋದು ನಾವು ಕೊಡ್ಬೇಕು. ನಿನ್ನ ಹತ್ರ ಇಲ್ಲದ್ರೆ ಏನಾದ್ರೂ ಮಾಡೋಣ, ಏನಾದ್ರೂ ಸಹಾಯ ಮಾಡ್ಬೇಕು ಅಂತ ಪ್ರೇಯರ್ ಮಾಡ್ಬೇಕು. ಏನ್ ಮಾಡೋಣ? ಒಂದು ಪೇಪರ್, ನ್ಯೂಸ್ ಪೇಪರ್ ಎತ್ಕೊಡೋದು ಮಾಡ್ಬಿಟ್ಟು ಇವ್ರು ಕೊಡೋಣ. ನಮ್ಮ ಗಾಡಿನ ಇಕ್ಬಿಟ್ಟು ಇವ್ರು ಕೊಡೋಣ. ನಮ್ಮ ಹತ್ರ ಇರೋ ಒಡವೆ ಇವ್ರು ಕೊಟ್ಬಿಡೋಣ. ದಯೆ ತೋರಿಸೋದು. ಅವ್ರು ಎತ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸಿ, ನಿಮ್ಮ ಮನೆಗೆ ಹೋಗಿ ಅದ್ರ ಹಿಂದ್ಗಡೆ ಎಲ್ಲಿಂದ ಹೋಗ್ತೀರಂದ್ರೆ 25 ಹೋಗಿ ಸಹಾಯ ಮಾಡೋ ಬುದ್ಧಿ, ಅಯ್ಯೋ ಅನ್ನೋ ಬುದ್ಧಿ ಛತ್ರಕ್ಕೆ ಕರ್ಕೊಂಡೋಗಿ ತೋರಿಸ್ತಾರೆ. ಸೊ ಇನ್ಮೇಲೆ ನೀವು ಅಯ್ಯೋ ಅಂತೀರಾ, ನಿಮ್ಮ ಹತ್ರ ಇದನ್ನ ಕೊಟ್ಟು ಕಾಪಾಡ್ತೀರಾ, ಹಾಸ್ಪಿಟ್ಲಿಗೆ ತೋರಿಸ್ತೀರಾ, ಬಟ್ಟೆ ಕೊಡ್ತೀರಾ, ಊಟ ಕೊಡ್ತೀರಾ, ಕೆಲಸ ಕೊಡಿಸ್ತೀರಾ, ಅಯ್ಯೋ ಅಂತೀರಾ ಅನ್ಬೇಕು. ಇಲ್ಲದ್ರೆ ನೀವು ಪರಲೋಕಕ್ಕೆ ಹೋಗಲ್ಲ. ನೆಕ್ಸ್ಟ್ ಉಪಕಾರ. ಉಪಕಾರ ಅಂದ್ರೆ ಹೆಲ್ಪಿಂಗ್ ನೇಚರ್. ಅದಕ್ಕೆ ಆಪೋಸಿಟ್ ಪದ ಅಪಕಾರ ಅಂದ್ರೆ ಫ್ರಾಡ್ ಮಾಡೋದು. ಏನ್ ಮಾಡೋದು? ಫ್ರಾಡ್, ನಂಬಿಕೆ ದ್ರೋಹ. 420 ಕೆಲಸ ಅಂತಾರೆ ಇಂಗ್ಲೀಷಲ್ಲಿ. 420 ಅಂತ ಯಾಕೆ ಸಿಸ್ಟರ್ ನಗ್ತೀರಾ? ಆಮೇಲೆ 420 ಏನೋ ಮಾಡ್ತಾರೆ ಆಮೇಲೆ. ಎಸ್, ಅದಕ್ಕೆ ವಾಕ್ಯ ರೋಮನ್ಸ್ 12:17. ಯಾರಿಗೂ ಅಪಕಾರಕ್ಕೆ ಅಪಕಾರ ಮಾಡಿದ್ರೆ ಉಪಕಾರ ಮಾಡಿ. ನಿನ್ ಕೈಲಿ ಉಪಕಾರ ಮಾಡಕ್ಕಾಗಿಲ್ಲ ಅಂದ್ರೆ ಅಪಕಾರ ಮಾಡಬೇಡ. ಡೋಂಟ್ ಡು ಟ್ರಬಲ್, ಆಮೇಲೆ ಡಿಫೆಕ್ಟ್, ಜಲಸಿ ನೀನ್ ಮಾಡಬೇಡ. ನಿನ್ ಕೈಲಿ ಆಗಲ್ವಾ, ನೀನ್ ಉಪಕಾರ ಮಾಡಕ್ಕಾಗಲ್ವಾ, ಅಪಕಾರ ಮಾತ್ರ ಮಾಡಬೇಡ. ಪ್ರೇ ಮಾಡು, ಉಪಕಾರ ಮಾಡಬೇಕು ದೇವರೇ ಅಂತ ಉಪಕಾರ ಮಾಡ್ತೀವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಆಮೆನ್. ನೋಡಿ, ಹುಡುಗಿ ಒಬ್ಳು ಕೇಳ್ತಾ ಇದ್ದಲ್ಲ ಅವಾಗಿಂದ, ಹಲ್ಲೆಲೂಯಾ, ಆಮೆನ್. ಸೊ ಇನ್ಮೇಲೆ ನೀನು ಯಾರಿಗೂ ಅಪಕಾರ, ಯಾರಾದ್ರೂ ನೀನು ಸಹಾಯ ಮಾಡಿದ್ರೆ ನೀನು ಅವ್ರಿಗೆ ಅಪಕಾರ ಮಾಡಬೇಡ, ಸರಿನಾ? ಹಲ್ಲೆಲೂಯಾ. ನೆಕ್ಸ್ಟ್ ನಂಬಿಕೆ. ಇದ್ರ ಬಗ್ಗೆ ಹೇಳಿದ್ರೆ ಜಾಸ್ತಿ ಗೊತ್ತಾಗುತ್ತೆ. ನಂಬಿಕೆ ಬಗ್ಗೆ ಹೇಳಿದ್ರೆ ಹೆಂಗೆ ಇದೆ, ಪ್ರೀತಿ ಬಗ್ಗೆ, ನಂಬಿಕೆ ಬಗ್ಗೆ ದೊಡ್ಡದು, ತುಂಬಾ ದೊಡ್ಡ ಇದು. ಆಮೆನ್. ಜಾನ್ ಚಾಪ್ಟರ್ 14:1, ಯೋಹಾನ 14:1 ಏನ್ ಹೇಳ್ತೈತೆ ಅಂದ್ರೆ, ಆಮೆನ್, ಪರಲೋಕದಲ್ಲಿ ಬಹಳ ಬಿಡಾರಗಳಿದೆ, ನಾನು ನಿಮಗೋಸ್ಕರ ಸಿದ್ಧ ಮಾಡಕ್ ಹೋಗ್ತೀನಿ. ನನ್ನನ್ನು ನಂಬ್ರಿ, ದೇವರನ್ನು ನಂಬ್ರಿ. ದೇವರ ಮೇಲೇನೂ ನಿಮ್ಗೆ ನಂಬಿಕೆ ಇರಲಿ, ಮನುಷ್ಯ ಸಾರಿ ಯೇಸು ಮೇಲೇನೂ ನಿಮ್ಗೆ ನಂಬಿಕೆ. ನಂಬ್ತೀರಾ?
ಮ್ಯಾಥ್ಯೂ ಚಾಪ್ಟರ್ 21:22, ಮತ್ತಾಯ 21:22 ಏನ್ ಬರೆದಿದೆ? ನೀವು ಪ್ರಾರ್ಥನೆಯಲ್ಲಿ ನಂಬಿಕೊಂಡು ಏನೇನು ಬೇಡಿಕೊಳ್ಳಿರೋ ಅದನ್ನೆಲ್ಲ ಹೊಂದಿರಿ ಅಂತ ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಹಲ್ಲೆಲೂಯಾ. 22:21 ಏನ್ ಹೇಳ್ತದೆ? ನೀವು ಪ್ರಾರ್ಥನೆಯಲ್ಲಿ ನಂಬಿಕೊಂಡು ಏನೇನು ಬೇಡಿಕೊಳ್ಳಿರೋ ಅದನ್ನೆಲ್ಲ ಹೊಂದಿರಿ ಅಂತ ನಾನು ನಿಮಗೆ ಸತ್ಯವಾಗಿ ಹೇಳ್ತೀನಿ. ಹಲ್ಲೆಲೂಯಾ. ನಿಮಗೆ ದೇವರ ಮೇಲೆ ನಂಬಿಕೆ ಇದೆ, ವಾಗ್ದಾನಗಳ ಮೇಲೆ ನಂಬಿಕೆ ಇದೆ, ಈ ಜೀಸಸ್ ಕಮಿಂಗ್ ಬಗ್ಗೆ ನಂಬಿಕೆ ಇದೆ. ಪ್ರೇಯರ್ ಮಾಡಿದ್ರೆ ಹೀಲ್ ಆಗುತ್ತೆ ಅಂತ ನಂಬು. ಗಂಡ ರಕ್ಷಣೆ ಹೊಂದ್ತಾಳೆ, ಹೆಂಡತಿ ರಕ್ಷಣೆ ಹೊಂದ್ತಾಳೆ, ಸೈಲೆಂಟ್ ಆಗ್ತಾಳೆ, ಸಮಾಧಾನಕ್ಕೆ ಬರ್ತಾಳೆ. ನನ್ನ ಜೊತೆ ನನ್ನ ಗಂಡ ಸಂಸಾರ, ಹೆಂಡತಿ, ಮಕ್ಕಳು ಬದಲಾಗ್ತಾರೆ, ಮಾತಾಡ್ತಾರೆ, ಬರ್ತಾರೆ ಅಂತ ನಂಬು. ದೇವರು ಬರ್ತಾನೆ, ಆಶೀರ್ವದಿಸ್ತಾನೆ, ಕೈ ಬಿಡೋದಿಲ್ಲ. ಈ ಅವಮಾನ ನನಗೆ ಯಾವಾಗಲೂ ಇರೋದಿಲ್ಲ. ಈ ಮಲಗಿನತೆ, ರೋಗ, ವ್ಯಾಧಿ, ಸಿಕ್ನೆಸ್ ಯಾವಾಗ ಇರ್ತದೆ ಅಂತ ನಂಬೇಡ. ತಾತ್ಕಾಲಿಕ, ಟೆಂಪರರಿ. ದೇವರು ಇದನ್ನೆಲ್ಲ ತೆಗೆದುಹಾಕೋದಕ್ಕೂ ಕೊಡೋದಕ್ಕೂ ಶಕ್ತನು. ಬಂದೇ ಬರ್ತಾನೆ. ಆತನು ನನ್ನ ಬ್ಲೆಸ್ ಮಾಡೇ ಮಾಡ್ತಾನೆ. ನನಗೆ ಸಂತಾನ ಕೊಟ್ಟೇ ಕೊಡ್ತಾನೆ, ನನಗೆ ವರ್ಕ್ ಕೊಟ್ಟೇ ಕೊಡ್ತಾನೆ. ನಾನು ಬಿಸ್ನೆಸ್ ಅಲ್ಲಿ ಮೇಲೆ ಬಂದೇ ಬರ್ತೀನಿ. ನಾನು ಸೇವೆಯಲ್ಲಿ ನನ್ನ ದೇವರ ಆಶೀರ್ವದಿಸ್ತಾರೆ. ಸೋಲ್ಸ್ ಅನ್ನು ನನಗೆ ಕೊಟ್ಟೇ ಕೊಡ್ತಾನೆ ಅಂತ ನಂಬಬೇಕು. ನಂಬಿಕೆ ಹುಟ್ಟಿಸುವವನು, ನಂಬಿಕೆ ಪೂರೈಸುವವನಾಗಿರೋ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಇಕ್ಕೋ. ನಿನಗೆ ನಂಬಿಕೆಯನ್ನು ಕೊಡೋದು ಯೇಸು, ನಿನ್ನ ನಂಬಿಕೆಯನ್ನು ಕ್ಲಿಯರ್ ಮಾಡೋದು ಯೇಸುನೇ. ಅದಕ್ಕೆ ವಾಕ್ಯ ಇಬ್ರಿಯ ಚಾಪ್ಟರ್ 12:1, ಇಬ್ರಿಯ 2:1. ನಂಬಿಕೆಯಿಂದ ಇರ್ತೀಯಾ? ನಂಬಿಕೆಯಿಂದ ಮಾತಾಡ್ತೀಯಾ? ನಂಬಿಕೆಯಿಂದ ಕಾಯ್ಕೊಂಡಿರ್ತೀಯಾ? ನಂಬಿಕೆಯಿಂದ ಪ್ರೇಯರ್ ಮಾಡ್ತೀಯಾ? ನಂಬಿಕೆಯಿಂದ ಉಪಕಾರ ಮಾಡ್ತೀಯಾ? ನಂಬಿಕೆಯಿಂದ ಸೇವೆ ಮಾಡ್ತೀಯಾ? ನಂಬಿಕೆಯಿಂದ ಸುವಾರ್ತೆ ಹೇಳ್ತೀಯಾ? ನಂಬಿಕೆಯಿಂದ ಬೈಬಲ್ ಕೊಡ್ತೀಯಾ? ನಂಬಿಕೆಯಿಂದ ಸಾಲ ತರ ವೆಯ್ಟ್ ಮಾಡ್ತೀಯಾ ಮಗುಗೆ? ನಂಬಿಕೆಯಿಂದ ಅಬ್ರಹಾಮ ತರ ವೆಯ್ಟ್ ಮಾಡ್ತೀಯಾ? ಯೋಬನ ನಂಬಿಕೆಯಿಂದ ಇರ್ತೀಯಾ? ದಾವಿದ, ಪ್ರವಾದಿ, ಅಮೋಸ, ಇವರೆಲ್ಲ ನಂಬಿಗಸ್ತರು. ಎಲ್ಲ ಪ್ರವಾದಿಗಳು ನಂಬಿಗಸ್ತರು. ಗೊತ್ತಾ ನಿಮ್ಗದು? ಎಲ್ಲ ಅಪೊಸ್ತಲರು ನಂಬಿಗಸ್ತರು. ಗೊತ್ತಾ ನಿಮ್ಗದು? ಇವರೆಲ್ಲ ಒಳ್ಳೆ ಪಾಸ್ಟ್ ವಿಶ್ವಾಸಿಗಳೆಲ್ಲ ನಂಬಿಗಸ್ತರು ಅವರು. ಫೈರ್ ಆಫ್ ಗಾಡ್. ನೆಕ್ಸ್ಟ್ 8, ಸಾಧುತ್ವ. ಸಾಧುತ್ವ, ಸಾಫ್ಟ್ನೆಸ್. ಇದಕ್ಕೆ ಆಪೋಸಿಟ್ ಪದ ಉಗ್ರತೆ. ಸಿಂಪಲ್ ಲೈಫ್, ಕ್ರಿಶ್ಚಿಯನ್ ಲೈಫ್ ಅಂದ್ರೆ ಸಾಧುತ್ವ ಅಂದ್ರೆ. ಡೆಕೋರೇಷನ್ ಲೈಫ್, ಐಫೈ ಲೈಫ್ ಕ್ರಿಶ್ಚಿಯನ್ಸ್ ಇಲ್ಲ. ಪಾಸ್ಟರ್, ಬಿಷಪ್, ರೆವರೆಂಡು, ಯಾರೋ ಬಸ್ಸನ್ನು ಅಳುವನು ತಲತಲಾಂತರಗಳಿಂದ ಕ್ರಿಶ್ಚಿಯನ್, ನಿನ್ನೆ ತಾನೇ ಕ್ರಿಶ್ಚಿಯನ್ ಆಗಿದ್ದಾನು. ಸಾಧುತ್ವ ಇರಬೇಕು. ಸಾಧುತ್ವ ಬಹಳ ಒಳ್ಳೆಯದು. ಸಿಂಪಲ್ ಜೀವನ, ಸಿಂಪಲ್ ಲೈಫ್, ಸಿಂಪಲ್ ಆಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಆಮೆನ್, ಹಲ್ಲೆಲೂಯಾ. ಶಂಟಿಯನ್ನು ಕುಡಿಯೋದು ಹೇಳಿ ನಮ್ಮನ್ನು ಬೇರೆಯವರು ನೋಡಿ ಮೆಚ್ಚಿಕೊಳ್ಳಿ ಅಂತ ಅಟ್ರಾಕ್ಟ್ ಮಾಡೋಕ್ಕಲ್ವಾ? ಅದಕ್ಕೆ ನಾನು ಕಂಡಿಡ್ತಿರೋದು. ಅದಕ್ಕೆ ತಾನೇ ಹಾಗೆ ಒಂದು ಹುಡುಗಿ ನೋಡ್ಕೊಳ್ಳಂತೆ, ಅಂದ್ಬಿಟ್ಟು ನೋಡ್ಕೊಂಡು ಹೋದ್ಲಂತೆ. 4 ಅವರ್ಗೆ ಫಿಟ್ಟು. ಈ ರೋಡಲ್ಲಿ ಒಂದು ಸಿಸ್ಟರು ಅವ್ರ ಅಣ್ಣ ಮದುವೆಯಲ್ಲಿ ಅರ್ಜೆಂಟಲ್ಲಿ ಇಲ್ಲಿ ಹೊಡೆದ್ಬಿಟ್ಲಂತೆ. ಆ ಮೂಸ್ ನೋಡ್ದಾಗಿದ್ದ ಆಕೆಗೆ 3 months ಹೊಟ್ಟೆ ಸರಿಯಾಗಲಿಲ್ಲ. ಶಂಟಿರೋದು ನಮ್ಮ ದುರ್ವಾಸನೆನ ಕಂಟ್ರೋಲ್ ಮಾಡೋಕ್ಕೆ. ಇಲ್ಲಿಂದ ಹೋಗೋ ಸ್ಮೆಲ್ ಬೇರೆಯವ್ರಿಗೆ ಹೋಗ್ಬಾರ್ದು. ಕೈ ಎತ್ತಿದಾಗ, ಪಕ್ಕದಲ್ಲಿ ನಿಂತಾಗ, ಬಸ್ಸಲ್ಲಿ ಹಿಂಗೆ ಹಿಡ್ಕೊಂಡಿರುವಾಗ ಅಂತ ಹೊಡ್ಕೊತಾರೆ. ಅದೇನಾಗಿದೆ ಹೇಳಿ, ಇವಾಗ ಟ್ರೆಂಡ್ ಆಗೋಗಿದೆ, ಸ್ಟೈಲ್ ಆಗೋಗಿದೆ. ಬಟ್ಟೆ ಹಾಕೋದು ಮಾನ ಮರ್ಯಾದೆ ಮುಚ್ಚೋದಕ್ಕೆ, ನಮ್ಮನ್ನ ಹೊಗಳ್ಕೊಳ್ಳೋಕಲ್ಲ. ಸಿಂಪಲ್ ಜೀವಿತ ನಡೆಸುವಾಗ ಹೆಚ್ಚಿದ ಆಸ್ತಿ ಮೇಲೆ ಮನಸ್ಸಿಡಬೇಡ. ಐಶ್ವರ್ಯ ಎಲ್ಲ ದೇವರು ನೆಚ್ಚಲ್ಲ. ಅವರು ಪರಲೋಕ ರಾಜ ಹೋಗಲ್ಲ. ಬೈಬಲ್ ಕ್ಲೀನ್ ಆಗಿ ಹೇಳ್ತಾರೆ. ಕಷ್ಟ, ಯಾರೋ ಒಬ್ಬೊಬ್ರು ಹೋಗ್ತಾರೆ, ಬಹಳ ಜನ ಹೋಗೋದಿಲ್ಲ. ಸಾಧುತ್ವ ಜೀವಿತ ಬಹಳ ಉತ್ತಮ. 2 ಕೊರಿಂಥ 6:3-7 ಮನೆಯಲ್ಲಿ ಹೋಗಿ ಕೂತ್ಕೊಳ್ಳಿ. ಏನ್ ಸಾಫ್ಟ್ ಆಗಿದ್ದಾರೆ ನೋಡಲ್ಲ ಪೌಲ. ಹಲ್ಲೆಲೂಯಾ. ಓದ್ತೀರಾ ಮನೆಯಲ್ಲಿ? ಆಮೆನ್. 2 ಕೊರಿಂಥ 6:3-7 ಏನೇನೋ ಪ್ರಾಬ್ಲಮ್ಸ್ ಬರ್ತೈತೆ. ಯಾವುದಕ್ಕೂ ಅವ್ರು ಕೋಪ ಗಲಿಬಿಲಿ ಮಾಡ್ಕೊಳ್ಳಲ್ಲ. ಊಟ ಇರ್ತೈತೆ, ಬೇಜಾರೇ ಮಾಡ್ಕೊಳ್ಳಲ್ಲ. ಸೇವೆ ಮಾಡ್ತಾ ಇರ್ತಾರೆ, ಬೈತಾರೆ, ಹೊಡಿತಾರೆ, ಜಗಳ ಮಾಡ್ತಾರೆ. ಉಪವಾಸ, ಪ್ರೇಯರ್, ಸೇವೆ ಅವ್ರಿಗೆ ಡಿಸ್ಟರ್ಬೆನ್ಸ್ ಬಂತು. ಪೌಲ ಶೇಕ್ ಆಗ್ಬೇಕು, ಪೌಲ ಅಲಗಾಡ್ಬೇಕು. ಹಲ್ಲೆಲೂಯಾ.
ಶ್ರಮೆ ತ್ಯಾಮೆ. ಇದು ಏನಂದ್ರೆ ಸೋಂಬೇರಿತನ ಆಪೋಸಿಟ್. ಇದಕ್ಕೆ ಕಷ್ಟ ಪಡಬೇಕು, ಸುಮ್ಮನೆ ಕುತ್ಕೊಂಡು ಊಟ ಮಾಡಬಾರ್ದು, ಶ್ರಮ ಪಟ್ಟು ಊಟ ಯಾರು ಹೊರೆಯಾಗಿರ್ಬಾರ್ದು. ಪೌಲ ಅಷ್ಟು ಸೇವೆ ಮಾಡಿ ಕಾಣಿಕೆ ಬೇಜ ಜನ ಕೊಡ್ಬೋದಾಗಿತ್ತು, ಅದೆಲ್ಲ ಇಂಟ್ರೆಸ್ಟ್ ಮಾಡ್ತಾ ಇಲ್ಲ. ಗುಡಾರಗಳನ್ನ ಕಟ್ಟಿ ಊಟ ಮಾಡ್ತಾರೆ. ಜೀಸಸ್ ಕ್ರೈಸ್ಟ್ 30 ವರ್ಷ ಆತನು ಕೂಡ ಕಾರ್ಪೆಂಟ್ರು, ಅವ್ರ ತಂದೆ ಕಾರ್ಪೆಂಟ್ರು. ಕೆಲಸ ಸಹಾಯ ಮಾಡಿದ್ದಾರೆ. ಹಲ್ಲೆಲೂಯಾ. ಶ್ರಮ ಜೀವಿಗಳು. ಕ್ರೈಸ್ತರಂದ್ರೆ ಕಷ್ಟ ಪಡ್ಬೇಕು, ಸುಖ ಜೀವ ಅಲ್ಲ. ಸೋಂಬೇರಿತನ ಅಲ್ಲ, ಕುತ್ಕೊಂಡು ತಿನ್ನೋದಲ್ಲ, ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆಯೋದಲ್ಲ. ಶ್ರಮೆ, ದಮೆ, ಕಷ್ಟ, ಹೋರಾಟ, ದುಃಖ, ವೇದನೆ, ಕಣ್ಣೀರು, ಕಳವಳ, ಉಪದ್ರವ ಇರ್ತದೆ. ಇವುಗಳನ್ನ ದಾಟಬೇಕು. ಈ ಫ್ರೂಟ್ ನಿನ್ನಲ್ಲಿರುವಾಗ ಏನ್ ಕಷ್ಟ ಬಂದ್ರು, ಒಂದು ಮಾತು ಬಂದ್ರು, ಒಂದು ವಿರೋಧ ಬಂದ್ರು, ಏನೋ ಒಂದು ಕಳವಳ, ಏನೋ ಒಂದು ಪ್ರಾಬ್ಲಮ್ಸ್ ಬಂದ್ರು ಸ್ಟ್ರೈಟ್ ಆಗಿ ನಿಂತಿರ್ತೀವಿ. ಇಲ್ಲಂದ್ರೆ ಬೇಸರ, ಬಲಹೀನತೆಯಿಂದ ಮಾತಾಡ್ಬಿಡ್ತೀವಿ. ಕಷ್ಟ ಪಡ್ತೀಯ, ದೇವ್ರು ಕಷ್ಟ ಪಡ್ಬೇಕು, ಶಕ್ತಿಯನ್ನು ಕೊಡ್ತಾನೆ ಎಲ್ಲಾದ್ರಲ್ಲಿ ನಿಮಗೆ. ಇದನ್ನ ದೇವರು ತಾಯಿ 1 ಪೇತ್ರ 1:5-7 ಮನೆಯಲ್ಲಿ ಓದ್ಕೊಳ್ಳಿ. ಅಲ್ಲಿ ಓಡಿಸಿದೆ ಶ್ರಮೆ ತ್ಯಾಮೆ ಸಿಗ್ತದೆ. 1 ಪೇತ್ರ ನೋಡಿ ತೆಗೀರಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ಸಾರಿ, 2 ಪೇತ್ರ 1 ಆ ವರ್ಡ್ಸ್ ಅಲ್ಲಿ ಸಿಗ್ತದೆ ನೋಡಿ. ಲಾಸ್ಟ್ ಫ್ರೂಟ್ ಸಿಕ್ಕಿಲ್ವಾ? 5 ವಚನ. ಈ ಕಾಲದಲ್ಲಿ ನೀವು ಪೂರ್ಣಾಸಕ್ತವುಳ್ಳವರಾಗಿ ನಿಮಗಿರುವ ನಂಬಿಕೆಗೆ ಸದ್ಗುಣವನ್ನು, ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದೆಮೆಯನ್ನು, ದೆಮೆಗೆ ತಾಳ್ಮೆಯನ್ನು. ಅಲ್ಲಿದೆ ನೋಡಿ ದೆಮೆಯನ್ನು ಮಾತು. ಶ್ರಮೆ ದೆಮೆ, ಕಷ್ಟಪಡಬೇಕು, ದೆಮೆ ಪಡಬೇಕು. ದೇವರಲ್ಲಿ ನಾವು ನಿರೀಕ್ಷೆ ಇರಬೇಕು. ಅದು ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತದೆ. ಸುಖವಾಗಿ ಕೂತ್ಕೊಂಡು ತಿನ್ನೋದು, ಸುಖವಾಗಿ ಸೇವೆ ಮಾಡೋದು, ಸುಖವಾಗಿ ಜೀವಿತ ಕಳೆಯೋದು. ಯಾರು ಬೈಬಲಲ್ಲಿ ಕಳೆದಿಲ್ಲ, ಸುಖವಾಗಿ ಒಬ್ಬರು ಇಲ್ಲ. ಪ್ರತಿಯೊಬ್ಬರು ಕಷ್ಟಪಟ್ಟಿದ್ದಾರೆ ಜೀಸಸ್ ಕ್ರೈಸ್ಟ್ ಸಮೇತ. ಸರಿನಾ? ಸೊ ಇದೆಲ್ಲ ನೆಕ್ಸ್ಟ್ ಬರೋ ದಿನದಲ್ಲಿ ನಿನ್ನ ಒಳಗಡೆ ನೋಡ್ತೀವಿ, ದೇವರು ನೋಡ್ತಾನೆ. ಸರಿನಾ? ನಾವು ಇವಾಗ ನಿಂತ್ಕೊಡೋಣ. ಥ್ಯಾಂಕ್ ಯು ಮಾಸ್ಟರ್. ಹೋಲಿ ಸ್ಪಿರಿಟ್ ಆಫ್ ಗಾಡ್, ಪರಿಶುದ್ಧಾತ್ಮ ಪದಗಳನ್ನು ಕುರಿತು ಮಾತಾಡಿದೆಯ ರಾಜ. ಪರಿಶುದ್ಧಾತ್ಮ ಪದಗಳು ಅದ್ಭುತವಾಗಿ ನೀನು ವರ್ಣಿಸಿದೆಯ ರಾಜ. ಸಮಾಧಾನ, ಪ್ರೀತಿ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮೆ, ಶ್ರಮೆ ಇವೆಲ್ಲ ಒಬ್ಬೊಬ್ಬರಲ್ಲಿ ಫಲಿಸಲಿ. ನೀನು ಬರೋದಿದ್ದಲ್ಲಿ ಇವರನ್ನೆಲ್ಲ ಆತ್ಮಿಕ ಫಲಗಳಿಂದ ತುಂಬು. ಪರಿಶುದ್ಧಾತ್ಮನೆ ಒಬ್ಬೊಬ್ಬರಲ್ಲಿ ಪ್ರೇರೇಪಿಸು. ದೇವರೇ, ಪರಿಶುದ್ಧಾತ್ಮನನ್ನು ತುಂಬಿ ಈ ಫಲಗಳಿಂದ ಫಲಗೊಳಿಸು. ಪರಲೋಕ ರಾಜ್ಯಕ್ಕೆ ಹೋಗೋದಕ್ಕೆ ಮಹಾ ಕೃಪೆಯನ್ನು ತೋರಿಸು. ಈ ಫಲಗಳಲ್ಲಿ ತುಂಬಿರಲಿ. ಇದು ಅದ್ಭುತವಾದ ಪ್ರಾರ್ಥನೆಗೆ, ಸೇವೆಗೆ, ವಿಶ್ವಾಸ ಜೀವನಕ್ಕೆ, ಲೋಕ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ಗಳಿಸೋದಕ್ಕೂ ಸಹಾಯ ಮಾಡುವುದಾಗಿದೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಹೀಗೆ ನಡೆಸಿ ನಿನ್ನ ಕಾಯುವುದಕ್ಕಾಗಿ, ಕಾಪಾಡೋದಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಬಂದಿದ್ದೇನೆ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ.